ಹಲೋ ನಮಸ್ತೆ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಇವತ್ತೊಬ್ಬರು ಗೆಸ್ಟ್ ಕರ್ಕೊಂಡ್ ಬಂದೇವಿ. ಇವ್ರ ಹೆಸರು ಗುರುರಾಜ್ ಅಡಾಳ್ ಅಂತ ಹೇಳಿ ನಮ್ ಬೆಳಗಾವಿದಾಗ ರ್ಯಾಪರ್ ಅದಾರು. ಇವರು ಬಹಳ ಸಾಂಗ್ ಎಲ್ಲ ಮಾಡಿದಾರು. ಸೊ ಬರ್ರಿ ಇವತ್ತು ಅವ್ರದ್ದು ಇನ್ಸೈಡ್ ದ ಸ್ಟೋರಿ ಏನೇನಿ ತಿಳ್ಕೊಳ್ಳೋನು ಬರ್ರಿ. ಹಾಯ್, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಸೊ ನಿಮ್ಮ ಹೆಸರೇನ್ರಿ? ನಮಸ್ಕಾರ ರೀ ಬೈ, ನನ್ನ ಹೆಸರ ಗುರುರಾಜ್ ಎಡಾಲ್, ಗುರುರಾಜ್ ಬಸವಂತಪ್ಪ ಎಡಾಲ್. ಸೊ ಬೇಸಿಕ್ಲಿ ಯಾವ ಊರು ನಿಮ್ದು? ನಮ್ದೂರ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕ್ ಗಂದಿಗವಾಡ ಅಂತ್ರಿ. ಇಲ್ಲಿ ಕಿತ್ತೂರ್ ಸೈಡ್ ಬರ್ತದ್ರಿ ನಮ್ಮೂರು. ಸೊ ನಿಮ್ದು ಎಜುಕೇಶನ್ ಅದು ಎಲ್ಲ ರೀ? ನಮ್ದು ಎಜುಕೇಶನ್ ಬೈ ಆಕ್ಚುಲಿ ನಮ್ದು ಎಜುಕೇಶನ್ ITI ಆಗಿರೋದು. ITI ಹಳಿಯಾಳ ಐತ್ರಲ್ಲ, ದೇಶಪಾಂಡೆ ಕಾಲೇಜ್ ಹಳಿಯಾಳ. ಸೊ ಅಲ್ಲಿ ನಂದು ITI ಆಯ್ತು. ಈಗ ರೀಸೆಂಟ್ ಆಗಿ ಜಾಬ್ ಮಾಡ್ಕೊಂಡು ಡಿಪ್ಲೊಮಾ ಮುಗಿಸ್ಕೊಂಡ. ಸೊ ಎಕ್ಸ್ಪೀರಿಯನ್ಸ್ ಇತ್ಲಾ, ಸೊ ಹಿಂಗಾಗಿ ಡಿಪ್ಲೊಮಾ ಇನ್ ಯಾವ ಬ್ರಾಂಚ್? ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್. ನಂದು ITI ಮೆಕ್ಯಾನಿಕಲ್ ಐತ್ರಿ. ಸೊ ಮತ್ ಬ್ಯಾರೇದ್ ಹೋಗೋದ್ ಬೇಡ ಅಂತ ಡಿಪ್ಲೊಮಾನು ಮೆಕ್ಯಾನಿಕಲ್ ಒಳಗ ಮಾಡ್ಕೊಂಡ. ಸೊ ನಿಮ್ ಸ್ಕೂಲ್ ಅದು ಎಲ್ಲ ರೀ? ಸ್ಕೂಲ್ ಅಂದ್ರಿ ಪ್ರೈಮರಿ ಎಲ್ಲ ನಮ್ ಊರಾಗ ಆಗೈತ್ರಿ. ನಾವೆಲ್ಲ ಕನ್ನಡ ಶಾಲೆ ಮಕ್ಕಳು. ನಾವು ಕಾನ್ವೆಂಟ್ ಶಾಲೆ ಅವ್ರಲ್ಲ. ನಾವು ಕನ್ನಡ ಶಾಲೆ ಮಕ್ಕಳು. ನಮ್ದೆಲ್ಲ 1 to ಇದು ಹೊಕ್ಕಿದ್ರು ಫಸ್ಟ್. ಎಲ್ಲಿ ಇದು ಅಂಗನವಾಡಿ ಅಂತ ಬರ್ತದ್ರಲ್ಲ ನಮ್ ಊರಾಗಲ್ಲಿ ಇದನ್ನಿತ್ತು, ಏನ ದುರ್ಗವ್ನ ಗುಡಿ. ಅಲ್ವಾ ಸಗಣಿ ಇಲ್ಲೇ ಸಾಯಿಸಿರ್ತಾರಲ್ಲ, ಚಡ್ಡಿ ಹಾಕೊಂಡ್ ಹೋಗಿದ್ದು. ಚಡ್ಡಿ ಎಲ್ಲಾ ಸಗಣಿ ಚಾಟ್ ಎಲ್ಲ ಚುಂಚೋದು ಚಲ್ಲಿ. ಅದು ಚುಂಚೋದಕ್ಕ ನಾ ಅಲ್ಲಿ ಹೋಗೋದ ಬಿಡ್ತೀನ್ರಿ. ನಾನು ಚುಂಚಾದದ್ ನನಗ ಆಗೋದಿಲ್ಲ ಅಂತ ಹೇಳಿ. ಹಿಂಗಾಗಿ ಅಲ್ಲೇ ಅಂಗನವಾಡಿ ಹೋದ್ರಿ. ಮತ್ತ 1 to 1 ಅಂದ್ರೆ 7ನೇ ಮಠ ನಮ್ ಊರಾಗ ಕನ್ನಡ ಶಾಲ್ಯಾಗ. ಆಮೇಲೆ 8ನೇ 9ನೇ ಇಟಗಿ ಐತ್ರಲ್ಲ, ನಮ್ ಊರ್ ಬಾಜುಕ್ ಇಟಗಿ 5 ಕಿಲೋಮೀಟರ್ ಇಟಗಿ ಹೈಸ್ಕೂಲ್ಕ. ಆಮೇಲೆ ಮತ್ತೆ 10th ಮತ್ ಹೊಳ್ಳಿ ನಮ್ ಊರಾಗ ಬಂದ್. ನಮ್ ಊರಾಗ ಒಂದ್ ಹೈಸ್ಕೂಲ್ ಇತ್ರಿ. ಮತ್ 10th ಹೊಳ್ಳಿ ನಮ್ ಊರಾಗ ಬಂದ್. ಆಮೇಲೆ ಡೈರೆಕ್ಟ್ ITI. ಆಮೇಲೆ ಮತ್ತೆ ಕೆಲಸ. ಸದ್ಯ ಏನ್ ವರ್ಕ್ ಮಾಡ್ತೀರಿ ಈಗ? ನಾ ವೇಗ ಹೆಲ್ಮೆಟ್ಸ್ ಒಳಗ ಕ್ವಾಲಿಟಿ ಇಂಜಿನಿಯರ್ ಅದನ್ರಿ. ವೇಗ ಹೆಲ್ಮೆಟ್ಸ್ ಅಲ್ಲಿ ವರ್ಷ ಈಗ 4 ವರ್ಷ ಆಗಂತ್ರಿ. ನಿಯರ್ಲಿ 4 ವರ್ಷ ಎಜುಕೇಶನ್ ಮುಗಿ ಫಸ್ಟ್ ನೀವು ಅಲ್ಲೇ? ಇಲ್ರಿ, ನಾ ಮೊದಲ 3.5 ವರ್ಷ ಬೆಂಗಳೂರಾಗ ಮಾಡಿದನ್ರಿ. ಬೆಂಗಳೂರಾಗ ಅಂದ್ರ ನಂದು ITI ಮುಗಿ ಕೊಡ್ಕಣರಿ. ನಮ್ದ ದೇಶಪಾಂಡೆ ಕಾಲೇಜ್ ಒಳಗ ಕ್ಯಾಂಪಸ್ ಇಂಟರ್ವ್ಯೂ ಬರ್ತಾವ. ಕ್ಯಾಂಪಸ್ ಇಂಟರ್ವ್ಯೂ ಬರೋಣ ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ಸ್ ಐತ್ರಲ್ಲ, ಸೊ ಅಲ್ಲಿ ನಂದು ಕ್ಯಾಂಪಸ್ ಆತ್ರಿ. ಅದಕ್ಕ ಅಪ್ರೆಂಟಿಶಿಪ್ಗೆ ಇದಾತ. ಸೊ ಅಲ್ಲಿ 1 year ಮಾಡಿದ್ದೆ ಅಪ್ರೆಂಟಿಶಿಪ್. ಅದಾದ್ಮೇಲೆ 2 years ಮಿತ್ಸುಬಿಶಿ ಎಲಿವೇಟರ್ಸ್ ಅಂತ ಹೇಳಿ ಎಲ್ಲೇ ಇದು ಬೆಂಗಳೂರಾಗ ಇದ್ರಿ, ನರಸಾಪುರ ಅಂತ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿ 2 ವರ್ಷ ಮಾಡಿದ್ನಿ. ಅದಾದ್ಮೇಲೆ ಕೊರೋನಾದಿಂದ ಇದು ಕೊರೋನಾಕ್ಕಿಂತ ಮೊದಲ. ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ಹಿಂಗ ಅದೇನೋ ಯೂನಿಯನ್ ಅದೇನೋ ಇಶ್ಯೂ ಆಗಿ ನಾವು ಟ್ರೈನಿಗಳಿದ್ದು ನಮ್ಮನ್ನೆಲ್ಲ ಎಬಿಸ್ಬಿಟ್ರು. 30 ಜನ ಟ್ರೈನಿಗಳನ್ನ. ಅಲ್ಲಿಂದ ಮತ್ತ ಇದು ಓ ಫಾರ್ಮ್ ಸಿಗ್ನಲ್ ಅಂತಕ್ರಿ ಬೆಂಗಳೂರಾಗನ. ಓ ಫಾರ್ಮ್ ಸಿಗ್ನಲ್ ಅಂತ ನನಗೆ ಎಕ್ಸಾಕ್ಟ್ ಏರಿಯಾ ಗೊತ್ತಿಲ್ಲ. ಓ ಫಾರ್ಮ್ ಸಿಗ್ನಲ್ ಅನ್ನೋದು ಗೊತ್ತೈತೆ. ಅಲ್ಲಿಂದ ಹಿಂಗ್ ದಾಟಿ ಬರ್ತೀನಿ ನಾ. ಅಲ್ಲೇ ಇದು ಸಫ್ರಾನ್ HAL ಅಂತ ಒಂದ್ ಕಂಪ್ನಿ, ಏರೋಸ್ಪೇಸ್ ಕಂಪ್ನಿ. ಅದ ಅಂದ್ರ ಅವ್ರ ಸಫ್ರಾನ್ ಫ್ರಾನ್ಸ್ ಬೇಸ್ ಕಂಪ್ನಿ. ಅದ ಇದು ಬೋಯಿಂಗ್ ಮತ್ತೆ ಏರ್ಬಸ್ಗೆ ಇಂಜಿನ್ ಒಳಗಿನ ಟ್ಯೂಬ್ಸ್ ಇರ್ತಾರಲ್ಲ, ಅಲ್ಯೂಮಿನಿಯಂ ಟ್ಯೂಬ್ಸ್, ಏರ್ಸ್ ಫ್ಯೂಲ್ ಆಯಿಲ್ ಸಪ್ಲೈ ಮಾಡಕ್ ಟ್ಯೂಬ್ಸ್ ಇರ್ತಾರ. ಆ ಮ್ಯಾನುಫ್ಯಾಕ್ಚರ್ ಕಿತ್ತು ಅಲ್ಲಿ ಮಾಡೀನ್ರಿ. ಅಲ್ಲಿ ಕೊರೋನಾದಿಂದ ಅಲ್ಲಿ 6 months ಅಲ್ಲಿ ಇದು ಮಾಡ್ರು, ಗ್ಯಾಪ್ ತೆಗೆದ್ಬಿಟ್ರು. ಅದಾದ್ಮೇಲೆ 2 years ಕೊರೋನಾ ಗ್ಯಾಪ್. ಅದಾದ್ಮೇಲೆ ಡೈರೆಕ್ಟ್ ಇಲ್ಲೇ ವೇಗ ಹೆಲ್ಮೆಟ್ಸ್. ಈಗ 4 ವರ್ಷ ಕೋವಿಡ್ ಆದ್ಮೇಲೆ ಅಲ್ಲಿ ಬಿಟ್ಟು ಬಂದ್ರೆ? ಕೋವಿಡ್ ಗಿಂತ ಮೊದಲ ರೀ. ಮೊದಲ ಕೋವಿಡ್ ಯಾವ ಇಯರ್ ದಾಗ? ನಂದ ಎಜುಕೇಶನ್ ಮುಗಿದಿದ್ರಿ ಬೈ. 10th ಮುಗಿದಿದ್ದು 2013, 2013. ITI ಮುಗಿದಿದ್ದು 2015. 2016 ಬೆಂಗಳೂರಿಗೆ ಹೋದ್ನಿ. ITI ಮುಗಿದ್ 1 ತಿಂಗಳಿಗೆನ ನಾ ITI ದಾಗನು ಹಾಸ್ಟೆಲ್ದಾಗನ ಇದ್ದೀನ್ರ. 10th ಮಟ್ಟ ಅಷ್ಟನ ಇದ್ರೊಳಗ ಅದನ್ರಿ, ಮನಿ ಒಳಗ. ಇಲ್ಲಾಂದ್ರ 10th ಒಳಗ ಇದು ITI ಒಳಗನು ಹಾಸ್ಟೆಲ್ ಒಳಗನ 2 ವರ್ಷ. ಆಮೇಲೆ ITI ಮುಗಿ ಕೊಡ್ಕೊಂಡು ಬೆಂಗಳೂರಿಗೆನ ಕ್ಯಾಂಪಸ್ ಇಂಟರ್ವ್ಯೂ ಆಯ್ತಲ್ಲ, ಅವ್ರು ಜಾಯ್ನಿಂಗ್ ಡೇಟ್ ಕೊಟ್ಬಿಟ್ರ. ಅವ್ರು ಡೈರೆಕ್ಟ್ ಜಾಯ್ನಿಂಗ್ ಆದ್ರಿ 2016 ಒಳಗ ಬೆಂಗಳೂರಿಗೆ ಹೋದ್ನಿ. ಆಮೇಲೆ 2020 ಅಲ್ರ ಲಾಕ್ಡೌನ್ ಆಗಿದ್ದ. 2021 19 ನಾ ಇಲ್ಲಿ ಜಾಯ್ನ್ ಆಗಿದ್ದು 2021 ನವೆಂಬರ್ 8ನೇ ತಾರೀಕು ವೇಗ ಒಳಗ. ಅಲ್ಲಿಂದ ಇಲ್ಲಿ ಮಟ ಬರೋ ನವೆಂಬರ್ 4 ವರ್ಷ ಆಕತ್ರಿ ಮಾಡ್ಕೊಂಡು ಹೊಂಟವ್ರ. ಸೊ ಇದು ಈ ಫೀಲ್ಡ್ ರ್ಯಾಪರ್, ಸಾಂಗ್ ಹಾಡ್ಬೇಕು, ಲಿರಿಕ್ಸ್ ಬರಿಬೇಕು, ಇದು ಹೆಂಗ ನಿಮ್ಗೆ? ಅಂದ್ರ ಮನ್ಯಾಗ ಬ್ಯಾಕ್ ಗ್ರೌಂಡ್ ಯಾರ ಇದ್ರು? ಬ್ಯಾಕ್ ಗ್ರೌಂಡ್ ಯಾರಿಲ್ರಿ ಬೈ, ಯಾರಿಲ್ರಿ. ನಮ್ಮ ಅಮ್ಮದು ಅಂತಾರ್ರಿ, ಏನ ನಿಮ್ ಅಜ್ಜ ಭಜನಿ ಪದಗಳು ಹಾಡ್ತಿದ್ದ ಅಂತ ಹೇಳಿ. ನಮ್ಮ ಅಜ್ಜ ನಮ್ಮ ಅಪ್ಪ ಸಣ್ಣವಿದ್ದಾಗ ತೀರ್ಕೊಂಡಾರ. ಅವರು ಅಷ್ಟೇನ್, ನಮ್ಮ ಅಪ್ಪನು ಅಷ್ಟೇನ್ ನೋಡಿರ್ಕಿಲ್ರ ಅವ್ರನ್ನ. ಬಟ್ ಅವಾಗ ತೀರ್ಕೊಂಡಾರ. ನಾ ಈಗ ಅಂತಾರ ಅಷ್ಟ. ಈಗ ನನ್ನ ಹೆಸರು ಗುರುರಾಜ್ ಅಂದ್ರೆ ನಮ್ಮ ಅಜ್ಜನ ಹೆಸರು ಅದ. ನಮ್ಮ ಅಜ್ಜನ ಹೆಸರು ಗುರುಬಸಪ್ಪ. ಸೊ ಅದನ್ನ ನನಗೆ ಹೆಸರಿಟ್ಟಾರ. ನಾ 1ನೇ ಮಗ ಅಲ್ಲ. ಸೊ ನನಗೆ ಅದನ್ನ ಗುರುರಾಜ್ ಅಂತ ಹೆಸರಿಟ್ಟಿದಾರ. ಅದ
ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹತ್ರ ಇಲ್ಲ, ಅದಷ್ಟ ಭಜನೆ ಪದ ಅವೆಲ್ಲ ಹಳೆ ಮಂದಿ ಮಾಡ್ತಿದ್ರ ಅದಷ್ಟ. ಅದನ್ ಬಿಟ್ರ ನಾನಾ ಅದ ಹೆಂಗ್ ಹುಟ್ಟಿದ್ರಿ ಅಂದ್ರ ರ್ಯಾಪ್ ನೀವು ಹೇಳ್ಬೇಕಂದ್ರ ಬಹಳ ದೊಡ್ಡ ಸ್ಟೋರಿ ಇದ್ರ ಬೈ ಅದಕ್ಕ. ಅದ ನೋಡ್ರಿ ಬೈ, ಅದೊಂದ್ ನಿಮ್ಗೆ ಸ್ಕ್ರಿಪ್ಟ್ ಕೊಡ್ತಾನು, ಪಿಕ್ಚರ್ ಮಾಡ್ಬಿಡ್ತಾರ ನೋಡ್ರಿ ಅದನ್ನ. ಇಲ್ಲೇ ಹೇಳಿಬಿಡ್ರಿ. 2016 ಒಳಗ ನಾ ಬೆಂಗಳೂರಾಗ ಇದ್ದೀನ್ರಿ. ಬೆಂಗಳೂರಾಗಿದ್ದಾಗ ನನ್ಗ ನಾವ ಅಷ್ಟ ಸಿಂಗಲ್ ಇದ್ದೀನ್ರಿ ನಾ ಅವಾಗ. ಅವಾಗ ಏನ್ರಿ ಅವಾಗ ಎಷ್ಟು ನಮಗ್ ಏಜ್ 18 ಏನೋ 19 ಏಜ್ ಇದ್ರು ನನಗ ಅವಾಗ. ಅವಾಗ ನನ್ ಫ್ರೆಂಡ್ ನಾ ಜಸ್ಟ್ ಒಂದ್ ಇನ್ಸಿಡೆಂಟ್ ಬೈ ಕ್ಲಿಯರ್ ಕಟ್ ನೆನಪೈತ ನನಗದ. ನಮ್ಮ ರೂಮ್ ಬಾಜುಕನ ಒಂದ್ ಹೋಟೆಲ್ ಅಂದ್ರೆ ಬೇಕರಿ, ಅಲ್ಲೆಲ್ಲಾ ಸಂಜೆ ಮುಂದಲ್ಲಿ ಗೋಬಿ ಇವೆಲ್ಲ ಮಾಡ್ತಿದ್ರ. ನನಗ ಗೋಬಿ ರೈಸ್ ತಿನ್ನೋದಂದ್ರ ಬಹಳ ಇಷ್ಟ. ಗೋಬಿ ರೈಸ್ ನಾ ದಿನ ಸಂಜೆಕ್ ಹೋಗವಲ್, ನನಗ್ ತಿನ್ನೋದಂದ್ರ ಬಹಳ ಇಷ್ಟ. ಬೆಂಗಳೂರಾಗ ನನಗ್ ತಿನ್ನಾಕ ನನಗೊಂದ್ 2-3 ಸಾವಿರ ರೂಪಾಯಿ ಬೇಕಿದ್ರು ನನಗ್ ತಿಂಗಳ. ಒಟ್ಟ ಏನ್ ಸಿಗ್ತದ ಅಂತ ತಿಂದ್ಬಿಡೋದು. ಏನೋ ನೋಡಿ ದುಡಿಯೋದ ತಿನ್ನೋದಕ್ಕ, ಮತ್ ಇನ್ನೇನ್ ಹೊಟ್ಟಿಗೆ ಯಾಕೆ ಮರ್ಗಸೋಣ ಅಂತ ತಿಂತಿದ್ನಿ. ಆಮೇಲೆ ಗೋಬಿ ರೈಸ್ ತಿನ್ನತಿನ್ರಿ ಬೈಣ. ಗೋಬಿ ರೈಸ್ ಆರಾಮ್ ತಿನ್ನತಿದ್ನಿ. ನನ್ ಫ್ರೆಂಡ್ ಒಬ್ಬ ಕ್ಲಾಸ್ಮೇಟ್ ಹುಡುಗಿ, ಹೆಸರು ಉಳಿದಿಲ್ಲ. ಸೊ ನನ್ ಫ್ರೆಂಡ್ ಒಬ್ಬ ಕ್ಲಾಸ್ಮೇಟ್ ಹುಡುಗಿ, ಈಗ 10th ಒಳಗ್ ಕ್ಲಾಸ್ಮೇಟ್ ಅಂದ್ಮೇಲೆ ಅವ್ರ ನಂಬರ್ಗಳು ಎಲ್ಲಾ ಇರ್ತಾವ್ರಿ, ಅವೆಲ್ಲಾ ಇರ್ತಾವ. ಅವ್ರ ತಮ್ಮ ಒಬ್ಬ, ಅವ್ರ ತಮ್ಮ ಅಂದ್ರೆ ಕಜಿನ್ ಏನೋ ಇದ್ದಾವ್. ಅವ ಮಗ ಏನ್ ಮಾಡಿದಾನು, ಅವಾಗ ಜಿಯೋ ಸಿಮ್ ಬಂದಿತ್ತಲ್ರಿ ಬೈ. 2016 ಒಳಗ ಜಿಯೋ ಸಿಮ್ ಬಂದಿತ್ತು. ನಾ ಕೆಂಗೇರಿಗೆ ಹೋಗಿ ನೌನ 2 ತಾಸ್ 3 ತಾಸ್ ಲೈನ್ ಒಳಗ್ ನಿತ್ತ 2 ಜಿಯೋ ಸಿಮ್ ತಗೊಂಡ್ಬಂದಿನ್ರಿ ನಾ. ಫ್ರೀ ಒಳಗ ನಾನಂದ್ಲಿ 2 ತಗೊಂಡ್ಬಂದ್ಬಿಟ್ಟಿದ್ ನಾನು. ಆ ಜಿಯೋ ಸಿಮ್ ಏನಾತ್ರಿ ತಗೊಂಡಿನ್ ನಾನು. ಅದಕ್ಕಿಂತ ಮೊದಲು ನನ್ ನಂಬರ್ ಒಂದಿತ್ತ. ಅದಕ್ಕ ನನ್ ಫ್ರೆಂಡ್ ತಮ್ಮ ಒಬ್ಬ ಈ ಎಮೋಜಿಗಳು ಕಳ್ಸಾವ್, ಕಣ್ಣಾಗ ಹಾರ್ಟ್ ಇರೋದು. ಅವು ಈಕ ಯಾಕೆ ಹಿಂಗ್ ಕಳ್ಸಾಕತ್ಲು ಅಂತ, ಈಕ್ಯಾಕ್ ಹಿಂಗ್ ಕಳ್ಸಾಕತ್ತ. ಅವಾಗ ಕಾಲಿಂಗ್ ಎಲ್ಲ ಫ್ರೀ ಇತ್ತಲ್ಲ ಜಿಯೋದ. ನಾ ಆ ನಂಬರ್ಲೆ, ಹೊಸ ನಂಬರ್ಲೆ ಕಾಲ್ ಮಾಡ್ಬಿಟ್ನ್ಯಾ. ಏನಾಗೈತಿ ಹಂಗ್ಯಾಕ್ ಹಿಂಗ ಅವ್ರ ತಮ್ಮ ರಿಸೀವ್ ಮಾಡಿ, ಅವ್ರು ರಿಸೀವ್ ಮಾಡಿ ಮಾತಾಡವಲ್ಲ. ಹೇಳ್ಬೇಕಲ್ಲ ಬೈ, ಮತ್ ನಾನೇ ಹಿಂಗ ಮಸ್ಕಿರಿಗೆ ಮಾಡಿದನಪ್ಪಾ ಅಂತ ಹೇಳ್ಬೇಕಲ್ಲ. ಅವ್ರ ತಮ್ಮ ಅವ್ರ ಅಕ್ಕ ಹೇಳ್ಬಿಟ್ಟ ಆಕ್ಚುಲಿ ಮಾಡಿದವ್ ನನಗ. ಮೆಸೇಜ್ ಮಾಡಿದವ ಅವ, ನಾ ಹೊಳ್ಳಿ ಹಿಂಗ್ಯಾಕ್ ಮಾಡತ್ತೀವೋ ನನಗ್ ಗೊತ್ತಿಲ್ಲ ಅವ್ರ ತಮ್ಮ ಮಾಡತಾನ ಅಂತ ಹೇಳಿ. ನಾ ಆಕೆ ಮಾಡತಾಳ ಅಂತ ಹೇಳಿ ಅನ್ಕೊಂಡ್ ನಾನು ಫೋನ್ ಹಚ್ಚಿ ಬನ್ನಿ. ಮತ್ತ ಆಮೇಲೆ ಅವ್ ಮಾಡತ್ತ ನಾ ಬೇಯಾಕೈತಿ. ನಾವ್ ಬೇಯೋದಂದ್ರ ಎದಕ್ ಹಿಂಗ್ ಮಾಡತಿ, ಬುದ್ಗಿದ್ ಐತಿಲ್ಲ ನನಗ, ಹಂಗ ಹಿಂಗ ಅಂತ ಹೇಳ್ಬಿಟ್ಟ ನಾ ಬೈಯಾಕೈತ್ನಿ. ಅವ್ ಹೊಳ್ಳಿ ಮಾತಾಡಲ್ಲ, ಕಟ್ ಮಾಡ್ಬಿಟ್ಟವ್. ಕಟ್ ಮಾಡಿ ಅವ್ರ ಅಕ್ಕ ಹೇಳಿದಾನು. ಅವ್ರ ಅಕ್ಕ ಏನಂತ ಹೇಳಿದಾನು, ಮತ್ತ ಅಕ್ಕ ಹಿಂಗ ಯಾರೊಬ್ರು ಫೋನ್ ಹಚ್ಚಿದ್ರು, ಅನ್ನೋ ನಂಬರ್ ಇಂದ ಬಂದಿತ್ತು. ಅವ್ರ ನನ್ನ ನಂಬರ್ ಹೊಸ ನಂಬರ್ ಅವ್ರಿಗೆ ಅಂತಕ್ಕಿಲ್ಲ, ಅನ್ನೋ ನಂಬರ್ ಇಂದ ಬಂದಿತ್ತು. ಮತ್ತ ಹಿಂಗ ಯಾರು ಬೈಯಾತಾರೋ ಅಂತ ಬೆಂಗಳೂರಿಗೆ ಹೋಯ್ತು ನಾವು ವಾಪಸ್. ಯಾಕಂದ್ರ ಆ ಫ್ರಸ್ಟ್ರೇಷನ್ ಅದೊಂದ್ ತರ, ಅದ 6 ತಿಂಗಳು ಮಾನಸಿಕ ರೀ ಬೈ. 6 ತಿಂಗಳು ಮಾನಸಿಕ. ಆ ಫ್ರಸ್ಟ್ರೇಷನ್ ಒಳಗ ಟಾಟಾ ಮೋಟರ್ಸ್ ಕೆಲಸಾನು ಬಿಟ್ಬಿಟ್ನ. ನಾ ಏನ್ ಮಾಡೋತ್ರಿ, ಇಟಗಿ ರೋಡ್ ಗೊತ್ತೈತ್ಲಾ ನಿಮ್ಗೆ, ನಮ್ಮ ಊರಿಂದ 11 ಕಿಲೋಮೀಟರ್ ಇಟಗಿ ರೋಡ್ ಹೈವೇ ಮಠ. ಅಲ್ಲಿಂದ ಕ್ಯಾಬ್ ಬರ್ತಿದ್ದು, ಕ್ಯಾಬಿಗೆ ಹತ್ತೋಗೋದು. ನಾ ಬೆಳಿಗ್ಗೆ ಹೋಗವ ಇಟಗಿ ರೋಡ್ನಾಗ ಕೊಂಡ್ರವ, ಸಂಜೆ ಕಂಪ್ನಿ ಮುಗೋ ಟೈಮ್ನಾಗ ಮತ್ ವಾಪಸ್ ಬಂದವ. ಕಂಪ್ನಿಗೆ ಹೋಗಿರ್ಕಲ್ಲ. ಒಂದ್ ವಾರನು ಮಾಡೇನ್ರಿ ಹಂಗ. ಆಮೇಲೆ ಕೆಲ್ಸಾನ ಬಿಟ್ಬಿಟ್ನಿ. ಕೆಲ್ಸ ಬಿಟ್ಟು ಮತ್ ನಮ್ಮ ಅಕ್ಕ ಬೆಂಗಳೂರ್ ಒಳಗಿದ್ರ, ಅವ್ರ ಕಡೆ ಹೋದ್ನಿ. ಆಮೇಲೆ ನಮ್ ಇದಕ್ ಜಾಯ್ನ್ ಆಗಿದ್ದ, ವೇಗ ಅಲ್ರಿ ಇದಕ್, ಸಫ್ರಾನ್. ಆಮೇಲೆ ಇದೆಲ್ಲಾ ಆತು. ನನಗ್ ಬೈ ಇದು ಮುಗಿತ. ನೀವು ರ್ಯಾಪ್ ಹೆಂಗ್ ಬಂದ್ರ ಅಂತ ಕೇಳಿದ್ರಲ್ಲ, ನನಗ ಆಕ್ಚುಲಿ ಮೊದಲಿಂತ್ರನು ಅದೇನೋ ಒಂದು ಹುಚ್ಚ ಇದನ್ರ ನನಗ ಆಸೆ. ಅದೇನು ಗುರಿ ಇಲ್ಲ, ಏನ್ ಒಂದ್ ದೊಡ್ಡ ಕನಸಲ್ಲ, ಅದ ಆಸೆ ಒಂದದ. ಏನ ನನ್ನ ಮಂದಿ ಗುರ್ತಾ ಹಿಡಿಬೇಕ. ನನ್ನ ಮಂದಿ ಒಂದ್ ಹಿಂಗೆಲ್ಲ ಹೋದ್ನಪ್ಪ, ಒಂದ್ 100 ಮಂದಿಯಾಗ ಒಂದ್ 2 ಗುರ್ತಾ ಹಿಡಿಬೇಕ ನಾನು. ಆತರ ಒಂದ್ ಆಸೆ ನನಗ್ ಮೊದ್ಲಿಂದ. ರೊಕ್ಕ ಮಾಡೋದಿಲ್ಲ ಆಸೆ, ಒಂದ್ ದೊಡ್ಡ ಐಷಾರಾಮಿ ರೊಕ್ಕ ಬಳಸ್ಬೇಕು ಹಂಗ ಹಿಂಗ ನಂದು ಏನೂ ಇಲ್ಲ. ನನಗ್ ಮೊದಲ ಹೆಸರು ಮಾಡ್ಬೇಕು, ನಾನು ಹೆಸರು ಮಾಡ್ಬೇಕನ್ನೋ ಆಸೆ. ನೀವು ಲಾಸ್ಟ್ ಟೈಮ್ ಸಾಂಗ್ ಒಳಗೂ ಅದೈತ್ರಿ, ನಂದ್ ಹೆಸರು ಮಾಡ್ಬೇಕನ್ನೋ ಆಸೆ ಅಂತ ಹೇಳ್ಬಿಟ್ಟು ಅದನ್ನ ಬರ್ದಿಲ್ಲ. ನನಗ್ ಕನ್ನಡ ಅಂದ್ರೆ ಬಹಳ ಪ್ರೀತಿ. ನಾನು ಹೈಸ್ಕೂಲ್ ಪ್ರೈಮರಿ ಒಳಗಿದ್ದಾಗ ನಮ್ಗೆ 6 ಸಬ್ಜೆಕ್ಟ್ ಅಲ್ಲ, ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಸೈನ್ಸ್, ಸೋಷಿಯಲ್ ಸೈನ್ಸ್, ಗಣಿತ. ಗಣಿತ ಅಂದ್ರು ನಮ್ಗ ಅದಕ್ಕ
ಅದು ಪೂರ್ವ ಆದ್ರ ನಾ ಪಶ್ಚಿಮ ಗಣಿತ. ನಾವು ಏನ್ ಒಟ್ಟು ಹೋಗ್ತಿಲ್ಲ ಹೋಗ್ತಿರ್ಕಲ್ರಿ ಬೈ ಗಣಿತ. ನನ್ ಫೇವ್ರೆಟ್ ಸಬ್ಜೆಕ್ಟ್ ಇಂಗ್ಲಿಷ್, ಕನ್ನಡ, ಸೈನ್ಸ್. ಇವ್ ಮೂರ ಪಕ್ಕ ಬರೀತಿದ್ರಲ್ಲ ಪೇರ್ ನೋಟ್ಸ್, ಈ ಮೂರ ಕಂಪ್ಲೀಟ್ ಇರೋ ನಾನು. ಉಳ್ಕಿದ್ವಲ್ಲ ಸಮಾಜ ಮಾಸ್ತರ್ ಹೇಳಲ್ಲ ಅವು ಮೊದಲ ಬಿಳಿ ಪುಸ್ತಕ ಬರ್ತಿದ್ದು ಗೊತ್ತಿರ್ತಿ ಕನ್ನಡ ಶಾಲ್ಯಾಗ. ಹಿಂಗ್ ತೆಗೆದಿರಕಿಲ್ಲ, ಹಿಂಗ್ ತೆಗೆದಿರ್ತಿದ್ವು, ಹಿಂಗ್ ತೆಗೆದಿರ್ತಿದ್ವು, ಹಿಂಗ್ ತೆಗೆದಿರ್ತಿದ್ವು. ಗೌರ್ಮೆಂಟ್ ಇಂದ ಕೊಡ್ತಾರ ಒಂದ್ ಫ್ರೀದಾಗ. ಅದ್ರದ್ದು ಒಂದ್ ಜಾಗನು ಗ್ಯಾಪ್ ಬಿಡ್ದಂಗ ಸಮಾಜ ವಿಜ್ಞಾನ ನೋಟ್ಸ್ ಬರಿತೀನಿ ನಾ. ಸರ್ ಹೇಳಿದ್ದು ಸಣ್ಣ 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 ಕಾಟಾ ಜರ್ಗ್ ಬಂದ್ ಬರಿಬೇಕಲ್ಲ. ವಿಲಾನ ಹೊಡ್ಯಾರು ಸರ್ಗಳು, ಏನ್ ಬರ್ಕೊಂತ ಕುಂಡ್ರಲ್ಲ ಖಾಲಿ ಅದ್ಕೊಂತ ಅಂತ ಹೇಳಿ ಬರ್ಕೊಂತ ಕುಂಡ್ರಾವ ಅದೆಲ್ಲ. ಇವ್ ಮೂರ ಸಬ್ಜೆಕ್ಟ್ ಇದನ್ನ ಇರ್ತದಲ್ಲ. ಆಮೇಲೆ ಕನ್ನಡ ಅದ ಏನ್ರಲ್ಲ ಹೆಸರು ಮಾಡ್ಬೇಕು ಹಂಗ ಹಿಂಗ ಅಂತ ಹೇಳ್ಬಿಟ್ಟು ಬಹಳ ಆಸೆ ಇತ್ತು. ಅದೆಲ್ಲ ಆದ್ಮೇಲೆ ನಮ್ಮ 7ನೇನೋ 6ನೇದಾಗ್ರಿ ಪ್ರಬಂಧ ಸ್ಪರ್ಧೆ ಐತ್ರಿ. ಪ್ರಬಂಧ ಮ್ಯಾಟ್ರ್ ಏನಂದ್ರ ವಿಷಯ ಏನಿತ್ತಂದ್ರ ಸಂಗೊಳ್ಳಿ ರಾಯಣ್ಣನ್ ಮ್ಯಾಲ ಬರೆಯೋದು. ಅವಾಗ ಒಂದು ಹಾಡ್ ಫೇಮಸ್ ಇತ್ರಿ, ಯಾವ್ದಂದ್ರ ಹುಲಿಯು ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟ ರಾಯಣ್ಣ ಸಂಗೊಳ್ಳಿ ಊರಾಗ ಅಂತ ಹಾಡು ಫೇಮಸ್ ಇತ್ತು. ನನಗ್ ಪೂರಾ ಭಯಪಟ್ಟಿದ್ರ ಅದ್ ಹಾಡ, ಪೂರಾ ಹಾಡನ್ನ ಭಯಪಟ್ಟಿದ್ರ ನನಗದ. ಅಂದ್ರ ಅವಾಗಿಂದ ನನಗೊಂದ್ಸಲ ಅಂದ್ರ ಕನ್ನಡ ಇದಂದ್ರ ಒಂದ್ ಸ್ವಲ್ಪ ಅದನ್ನೋ ಒಂದ್ ನೆಕ್ಸ್ಟ್ ಬ್ಯಾರೇನ ಅದ ಅಂದ್ರ ನನಗ ಪ್ರೀತಿ ಹಾಡನ್ನ ನಾನು ಏನ್ ಮಾಡಿನಂದ್ರ ನನ್ನ ವೇ ಒಳಗ ಹಾಡನ್ನ ಪ್ರಬಂಧ ರೀತಿಯೊಳಗೆ ಬರ್ದಿನ್ಯ. ಫಸ್ಟ್ ಪ್ರೈಸ್ ಬಂದಿತ್ತು ನನಗ. ಫಸ್ಟ್ ಪ್ರೈಸ್ ಬಂದಿತ್ತು. ನನ್ನ ಎಲ್ಲಾ ಪ್ರೈಮರಿ ಒಳಗಿಂದ ಎಲ್ಲಾ ಇದನ್ನ ಅಂದ್ರ ನನಗೇನ ನಾ ಫಸ್ಟ್ ಬರ್ಬೇಕು ಎಲ್ಲಾದ್ರಾನು ಫಸ್ಟ್ ಬರ್ಬೇಕು ನಾ. ಹಂಗಂತ ಒಂದ್ ಆಸೆ ಐತಿ ಎಲ್ಲಾ. ಈಗ ನಾ ಫಸ್ಟ್ ಬರೋದಕ್ಕ ನನ್ನ ಎಲ್ಲಾ ಟೀಚರ್ಗಳು ಅವ್ರೆಲ್ಲ ಬಹಳ ಇದು ಮಾಡ್ತಿದ್ರ, ಕೇರ್ ಮಾಡ್ತಾರ. ಬಟ್ ಗಣಿತ ಟೀಚರ್ ಒಬ್ರನ್ ಬಿಟ್ಟ ನಾವ್ ಅವ್ರ ನೋಟ್ಸ್ ಕಂಪ್ಲೀಟ್ ಮಾಡೋರಲ್ಲ. ನೋಟ್ಸ್ ಎಲ್ಲಿ ಇಟ್ಟಿದೀವೋ ಟೀಚರ್ ಮನ್ಯಾಗ ಐತ್ರಿ ಹೋಗ್ ತಗೊಂಬರೋ. ನಾವ್ ಸುಳ್ಳು ಹೇಳ್ಬಿಡ್ತಿದ್ವು, ಇರನ್ ಬಿಟ್ಟು ಮನೆ ಕಳ್ಸೋದಿಲ್ಲ ಅಂತ ಹೇಳಿ. ಇವ್ರು ತಗೊಂಬರೋಣ ಅಂದ್ವಿ, ಎಲ್ಲಿದ್ ಬರೋದು ಮರ್ಯ ಅಂತ ಹೇಳ್ಬಿಟ್ಟು ಮತ್ತ ಒಂದಿಟ್ಟು ಊರೆಲ್ಲ ಅಡ್ಡಾಡ ಪೀರಿಯಡ್ ಮುಗಿಯೋ ಟೈಮಿಗೆಲ್ಲ ಸಾಲಿ ಮುಗಿಯೋ ಟೈಮಿಗೆ ಬಂದ್ಬಿಡ್ತದ ನಾವ್. ಆಮೇಲೆ ಪ್ರಬಂಧ ಸ್ಪರ್ಧೆ ಬರದ್ಮೇಲೆ ಅಲ್ಲಿದ ಫಸ್ಟ್ ಪ್ರೈಸ್. ಆಮೇಲೆ ಇದ್ರಿ ಚಿಂತನ ಪರೀಕ್ಷೆ ಅಂತ ಬರ್ತಿದ್ವು ಮೊದಲು. ಚಿಂತನ್ ಪರೀಕ್ಷೆಗಳು ಅಂತ ಬರ್ತಿದ್ರು ಅವು. ಚಿಂತನ ಎರಡ ಸಬ್ಜೆಕ್ಟ್ ಬರ್ತಿದ್ವು, ಒಂದ್ ಗಣಿತ ಒಂದ್ ವಿಜ್ಞಾನ. ನಾ ವಿಜ್ಞಾನ ಒಳಗ ಬರ್ತಿತ್ತು, ಮತ್ ಕನ್ನಡದಾಗ ಬರ್ತಿತ್ತು. ಕನ್ನಡದಾಗ ಜಿಲ್ಲಾಕ್ ಫಸ್ಟ್ ಪ್ರೈಸ್ ಬಂದಿನ್ರಿ ನಾ, ಬೆಳಗಾವಿ ಜಿಲ್ಲಾಕ್ ಫಸ್ಟ್ ಪ್ರೈಸ್. ಆಮೇಲೆ ವಿಜ್ಞಾನ ಒಳಗ ಇಡೀ ಆಲ್ ಓವರ್ ಇಂಡಿಯಾಕ ಫಿಫ್ತ್ ರ್ಯಾಂಕ್ ನಂದ. ಗಣಿತ ಒಳಗ ಡಿಸ್ಟಿಂಕ್ಷನ್ ಇದೆಲ್ಲ ಬರ್ತೀನಿ. ಆಮೇಲೆ ಅದ ಒಲವು ಏನಿತ್ರಲ್ಲ, ಅದು ಕನ್ನಡದ ಮೇಲಿಂದ ಒಲವ. ನೀವು ನನಗೆ ಕೇಳಿದ್ರ ಇನ್ ಕೇಸ್ ನೀವು ನನಗ ಹಂಗ ಒಂದ್ ಕ್ವಶನ್ ಹಾಕಿರ, ಬೈ ನಿಮ್ಗೆ ಎಷ್ಟ್ ಕನ್ನಡದ ಮೇಲೆ ಪ್ರೀತಿ ಐತಿ ಅಂತ ಹೇಳಿ, ಹಂಗ ನೀವು ನನ್ ಕ್ವಶನ್ ಹಾಕಿರ ನಾವೊಂದ್ ಕವನದ ಮೂಲಕ ನಾನು ಹೇಳ್ಬೋದು ನಾ. ಅಂದ್ರ ಅದ ಹಳಗನ್ನಡ ಕವನ ಐತ್ರ. ಅದು ಯಾರ ಆದಿಕವಿ ಪಂಪ ಅವ್ರು ಬರ್ದಿದ್ದ. ಚಾಗದ ಭೋಗದಕ್ಕದ ಗೇಯದ ಗೊಟ್ಟಿಯ ಲಿಂಪಿನ ಇಂಪುಗಳಿರದ ಮಾಣಿಸರಂತರಾಗಿ ಪುಟ್ಟಲೇನಾಗಿಯೂ ಏನು ಪುಟ್ಟಿದಿರ್ದೊಡೆ ಮರಿ ದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಈ ನಂದನವನದೊಳ್ ಬನವಾಸಿ ದೇಶದೊಳ್. ಮೊದಲು ಕರ್ನಾಟಕಕ್ಕೆ ಅಂದ್ರೆ ಬನವಾಸಿ ದೇಶ ಅದೆಲ್ಲ ಇತ್ತು ಅಂತಿದ್ರ. ಅಂದ್ರ ಹೆಂಗ ನಾ ಏನಾಗ್ಲಿ ಹೋಗ್ಲಿ ಹುಟ್ಟಿದ್ರ ಕರ್ನಾಟಕದಾಗನ, ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಒಂದು ಪಕ್ಷಿ ಆಗ್ಲಿ ಒಂದು ಕ್ರಿಮಿ ಕೀಟ ಆದ್ರೂ ನಾ ಕರ್ನಾಟಕದಾಗ ಹುಟ್ಬೇಕಂತ ಬರ್ದ್ರ. ಸೊ ನಾ ಅದನ್ನ ಫಾಲೋ ಮಾಡ್ತೇನೆ. ಸೊ ಅಷ್ಟು ನನಗ್ ಕನ್ನಡದ ಮೇಲೆ ಪ್ರೀತಿ. ನೀವು ನೋಡ್ಬೋದು ನಮ್ಮ ಕನ್ನಡ ಹೆಮ್ಮೆ ಕನ್ನಡ. ಸೊ ಇದು ಒಲವು ಹಂಗ ಮುಂದುವರಿತ್ರಿ. ಅದ್ರೊಳಗೆ ಇದೊಂದು ಬ್ರೇಕಪ್ ಇದನ್ನ, ಆಮೇಲೆ ಇದರಿಂದ ಹೊರಗ್ ಬರಕ್, ನಾನು ಫ್ರಸ್ಟ್ರೇಷನ್ ಹೊರ ಬರಕ ಟ್ರೋಲ್ ಪೇಜ್ ಅಡ್ಮಿನ್ ಆದಿನ್ರಿ ನಾ. ನಿಮಗ ಯಾರಿಗೂ ಗೊತ್ತಿಲ್ಲ ಜಾಸ್ತಿ, ನಾ ಟ್ರೋಲ್ ಪೇಜ್ ಅಡ್ಮಿನ್ರಿ ನಾ. ನಡ್ಕೊಂಡ್ ಕೇಳ್ಪಟ್ಟಂಗ ಉಮೇಶ ಮತ್ ನೀವು ಲಾಸ್ಟ್ ಟೈಮ್ ಅದ ಪಾಡ್ಕಾಸ್ಟ್ ಒಳಗ ಬಂದ್ರಲ್ಲ, ಚಿಲ್ಗುರು ಫೌಂಡರ್ ಶೆಕೋರಿ ಶೆಟ್ಟರ, ಇವರೆಲ್ಲ ನನಗೆ ಅಲ್ಲೇ ಪರಿಚಯ ಆಗಿದ್ದಾರ. ಅವರು ಹೇಳಿದ್ರು ಅವರು ಬೇಸಿಕಲಿ ಮಿಮರ್ಸ್. ನಾನು ಟ್ರೋಲ್ ಪೇಜ್ ಅಡ್ಮಿನ್. ನಮ್ದ ಟ್ರೋಲ್ ಪೇಜ್ ಇದನ್ನಿತ್ರಿ ಏನೋ ಉತ್ತರ ಕರ್ನಾಟಕ ಖಡಕ್ ಮಂದಿ ಅಂತ ಹೇಳಿ 40K 50K ಫಾಲೋವರ್ಸ್ ಇದ್ರ ನಮಗ್. ಅದನ್ನ ಆಕ್ಚುಲಿ ಅದನ್ನ ಎಲ್ಲಿ ನೋಡಿದ್ರೆ ಅಂದ್ರೆ ಬೆಳಗಾವಿ ಕಪ್ ಪೇಜ್ ಇದ್ರಲ್ಲ, ಅವ್ರು ಬೆಳಗಾವಿ ಕಪ್ ಪೇಜ್ ದವರು ಒಂದ್ ಪ್ರಮೋಷನ್ ಹಾಕಿದಾರೆ, ಹಿಂಗ ಟ್ರೋಲ್ ಪೇಜ್ ಅಡ್ಮಿನ್ಸ್ ಬೇಕಾಗಿದಾರು ಈ ಪೇಜ್ಗೆ ಅಂತ ಹೇಳಿ. ಅಲ್ಲಿಂದ ನಾ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿ. ಆ ಟ್ರೋಲ್ ಪೇಜ್ ಅಡ್ಮಿನ್ ಯಾರಂದ್ರ 2 ಜನ ಇದ್ರು. ಒಬ್ಬರು ಹಾವೇರಿದಾವ್ ಹರ್ಷ ಚಂದ್ರಪಟ್ಣ ಅಂತ ಹೇಳಿ ಅವ್ರು ಅಣ್ಣ ಒಬ್ಬ. ಇನ್ನೊಬ್ಬವ ನಮ್ಮ ಸಾವುಕಾರ ಸಚಿನ್ ಪೇಟ್ಕರ್
ಓಹೋ 12 ಪೇಜ್ ಅಡ್ಮಿಟ್ ಅವ ಡಾಕ್ಟರ್ ಅದಾನ ಖರೆ 12 ಪೇಜ್ ಅಡ್ಮಿಟ್ ಅವ ಅವಣ್ಣ ನನಗ ಪಾರಿಶ್ವಾಡ ಅಂತಲೇ ಈ ಅಣ್ಣ ನಮ್ ಗದಿವಾಡಲ್ಲೋ ಅಲ್ಲೇ ಬಾಜುಕ ಹೌದಪ್ಪಿ ಹಂಗ ನಾ ಅವಾಗ ಟ್ರೋಲ್ ಮೀಮ್ಸ್ ಮಾಡ್ಕೊಂತ ಹೊಂಟು ಮೀಮ್ಸ್ ಮಾಡೋಣಂತ್ಲೇ ಈಗ ಅಡ್ಮಿನ್ಸ್ಗಳು ಹೆಸರು ಇಡ್ಬೇಕಲ್ಲ ಎಲ್ಲಾರ್ಗು ಒಂದೊಂದ್ ಹೆಸರು ಕೊಟ್ರ ನನಗ ಅವಾಗ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಆ ಟೈಮ್ ಒಳಗ ನಾನು ಒಂದ್ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಏನಾದ್ರು ನಮ್ದ ಮಾತ್ರಕ್ಕೆಲ್ಲ ನಮ್ದು ಕೈಯ ಮುಂದೆ ಹೋಗಿತ್ತು ನಮ್ದು ಶಾರ್ಟ್ ಟೆಂಪರ್ಡ್ ಅನ್ನೋದ್ ನನಗ ಅವ ಅಡ್ಮಿನ್ ಜಮದಗ್ನಿ ಅಂತ ಹೆಸರು ಕೊಟ್ಟಿದ್ರು ನನಗೆ ಜಮದಗ್ನಿ ಅಂದ್ರ ಇದನ್ರಲ್ಲ ಅದು ಕ್ರೋಧ ಇದ್ರದ ಅದಾನಲ್ಲಿ ಅಡ್ಮಿನ್ ಜಮದಗ್ನಿ ಅಂತ ಹೆಸರು ಅಡ್ಮಿನ್ ಜಮದಗ್ನಿ ಅನ್ನೋ ಹೆಸರು ಇಟ್ಟು ಫೇಮಸ್ ಆಗಿತ್ತಲ್ಲ ಬೈ ನಾನ್ ಗೊತ್ತಿರಾಕಿಲ್ಲ ಮಂದಿಗೆ ಬಟ್ ಬಹಳ ಫೇಮಸ್ ಆಗಿತ್ತು ಮಂದಿ ಅದ ಅವಾಗ ನಾ ಮಾಡೋ ಮೀಮ್ಸ್ಗಳು ನಾವು ಸತ್ ಮನ್ಯಾಗ ಕಾಮಿಡಿ ಹುಡ್ಕೊಂಡ್ ಬಂದ್ ನಾವ ಅವಾಗ ಮೀಮ್ಸ್ ಮಾಡ್ಬೇಕಂತ ಹೇಳಿ ಏನೋ ಒಂದಾದ್ರು ಮೀಮ್ಸ್ ಅದನ್ನ ಒಂದು ಮೀಮ್ ಮಾಡೋ ಪರ್ಸ್ಪೆಕ್ಟಿವ್ ಅಂದ ನೋಡೋಣ ಬರೀ ಮೀಮ್ಸ್ ಮಾಡೋದು ಬರೀ ಮೀಮ್ಸ್ ಮಾಡೋದು ಇದನ್ನ ಮಾಡಿದ್ದು ಆಮೇಲೆ ಅದೇನಾಯ್ತು ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನೀವ್ ಒಬ್ರ ಇದ್ರಿ ನಿಮ್ ಪೇಜಿಗೆ ಇಲ್ರಿ ನಾನು ಹರ್ಷ ಚಂದ್ರ ಪಟ್ಟಣ ಅಂತ ಅವ್ರು ಹಾವೇರಿದವ್ರ ಅವರು ಆಮೇಲೆ ಪಾರಿಶ್ವಾಡದ ಸಚಿನ್ ಪೇಟ್ಕರ್ ಅನ್ನ ಅವ ಮತ್ ಇನ್ನೊಬ್ಬವ್ರ ಇದ್ರ ಅವ್ರ ಹೆಸರು ಕೊಪ್ಪಳದವ್ರ ಅವ್ನ ಹೆಸರು ಅಷ್ಟ ನೆನಪಿಲ್ರ ನನಗ ಅವ್ರ ಇಷ್ಟ ಮಂದಿ ಇದ್ರು ನಾವ್ 4 ಮಂದಿ ಇದ್ದು ನಾವು ಬಟ್ ಅದ್ರೊಳಗೆ ಫೇಮಸ್ ಅಂದ್ರ ನಾನ ನಾವು ಸಾಲ ಚಿಂದಿರ್ತಿದ್ವಿ ಬೈ ನಂದ್ ಪೋಸ್ಟ್ ಹಾಕ್ ಅಂತ ಹೇಳಿ ಅಂದ್ರೆ ಹಿಂಗ 3 ತಾಸಿಗೆ ಗ್ಯಾಪ್ ಕೊಟ್ಟ ಪೋಸ್ಟ್ ಹಾಕೋತಿರ್ತದ ರೀಚ್ ಆಗುದಿಲ್ಲ ಅಂತ ಹೇಳಿ ನಂದ್ ಹಾಕ್ ಫಸ್ಟ್ ನಾ ಕಳ್ಸಿ ಫಸ್ಟ್ ಹಿಂಗ್ ಜಗಳ ಮಾಡ್ತಿದ್ವಿ ನಾವು ಪೋಸ್ಟ್ ಹಾಕಂತ ತೆಗಾಸ ಆ ರೇಂಜಿಗೆ ನಮ್ ಕಾಂಪಿಟೇಷನ್ ಇತ್ತು ಆಮೇಲೆ ಅದೆಲ್ಲ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾ ಬ್ಯಾಕ್ ಆದ್ನಿ ಅದು 12 ಪೇಜ್ ಇಂದ ಬ್ಯಾಕ್ ಆದ್ನಿ ಆಮೇಲೆ ಬಟ್ ನೀವು ಅವ್ರ ಎಲ್ಲಾ ಕಾಂಟ್ಯಾಕ್ಟ್ ಇದ್ರ 2000 ಇದು ಬ್ರೇಕಪ್ ಆಗಿದ್ರಲ್ಲ ಬೈ ಇದನ್ನ ಮರ್ಯಾಕ್ ಅಂತ ಹೇಳ್ಬಿಟ್ಟು ನಾನು ಬರ್ಯಾಕ್ ಚಾಲೂ ಮಾಡಿದ್ನಿ ನಾ ಫಸ್ಟ್ ಲಿರಿಕ್ಸ್ ಅಂತಲ್ಲ ಕವನಗಳು ಫಸ್ಟ್ ಕವನ ಬರ್ದಿದಂದ್ರ ನಮ್ಮ ಹುಡುಗಿ ಮೇಲೆ ಅದೇನಂದ್ರ ಇನ್ನ ನೆನಪೈತ್ರ ನನಗ ನಿನ್ನನ್ನೇ ಉಸಿರಾಗಿಸಿಕೊಂಡಿದ್ದ ನನಗೆ ನೀನಿಲ್ಲದೆ ಉಸಿರಾಡಲು ಆಗುತ್ತಿಲ್ಲ ನಿನ್ನ ತೋಳಿನಲ್ಲಿ ಜೀವ ಬಿಡಬೇಕೆಂದುಕೊಂಡಿದ್ದೆ ನಿನ್ನ ತೋಳಿಲ್ಲದೆ ಸಾಯಲು ಆಗುತ್ತಿಲ್ಲ ಜೀವದ ಒಡತಿ ನೀನು ಈ ಜೀವ ತೊರೆದು ಹೋದೆಯಾ ಕನಸಿನಲ್ಲಿ ಬಂದವಳಂತೆ ಕಣ್ಮರೆಯಾದೆಯ ನಿನ್ನ ಮುಗುಳು ನಾವು ಕಂಡು ಆಹಾ ಎಂದವನು ನಾನು ಈ ಕ್ಷಣ ನೀನಿಲ್ಲ ಎಂದು ನೆನೆದು ಬೆಂಕಿಯಲ್ಲಿ ಬೆಂದವನು ನಾನು ಅಂತ ಹಿಂಗ ಏನೋ ಒಂದು ಬರ್ದಿನ್ರ ನಾ ಫಸ್ಟ್ ಕವನ ಆದ್ರ ಆಮೇಲೆ ಅಲ್ಲಿಂದ ಹಂಗ ಬರ್ಕೊಂಡ್ ಈ ಕನ್ನಡ ಹಾಡ್ಗಳು ಇರ್ತಾರಲ್ಲ ಈ ಸಂಜೆ ಯಾಕಾಗಿದೆ ಹಾಡ ಆಮೇಲೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಫಿಲ್ಮ್ ಒಳಗಿಂದ ಭೇಟಿಯಾದ ಜಾಗ ಇವಕ್ಕ ಕಂಪೋಸಿಷನ್ ಅದ ನಂದು ಲಿರಿಕ್ಸ್ ಬರೀತಿದ್ದೆ ಅಂದ್ರೆ ಬರ್ದು ಇಡೋದ್ರಿ ಹಂಗ ಈಗ ಈ ಸಂಜೆ ಯಾಕಾಗಿದೆ ಅಂದ್ರ ಆಯ್ತಲ್ಲ ಈ ಸಂಜೆ ನನಗ್ ಹಾಡಕ್ ಬಲ್ರೆ ಈ ಸಂಜೆ ಯಾಕಾಗಿದೆ ಅಂತ ಹಾಡೈತಲ್ಲ ನಿಮ್ಮ ಪರ್ಸ್ಪೆಕ್ಟಿವ್ ಇಂದ ಅನ್ನೊಂದ್ ಬರಿತೀನಿ ಅಂದ್ರೆ ಈ ಸಂಜೆ ಯಾಕಾಗಿದೆ ಅಂದಿಲ್ಲ ಅದನ್ನ ನೀನೊಮ್ಮೆ ಸಿಗಬಾರದೆ ಓ ಜೀವವೇ ಹಿಂಗ್ ಬರೀದು ಆಮೇಲೆ ಹಿಂಗ್ ಬರೆದ ಇಡ್ತಿದ್ನಿ ಆಮೇಲೆ 2019 ಒಳಗ ಅವಾಗ ನಾನ್ ಮಿತ್ಸುಬಿಷಿಯಿಂದ ತೆಗದಿರ್ರಿ ಅದು ಹೇಳಿನ್ರಲ್ಲ ನಿಮ್ಮ ಮಿತ್ಸುಬಿಷಿಯಿಂದ ತೆಗದಿರ ವೇ ಆಫ್ ಮಾಡಿ ಅವಾಗ ಸಚಿನ್ ನನ್ನ ಕಾಲ್ ಮಾಡಿದಾನ ಗುರುವಪ್ಪಿ ಮತ್ತ ನಾ ಹಿಂಗ್ ಸಾಂಗ್ ಮಾಡ್ಬೇಕನ್ನದನ್ನ ರಾಜ್ಯೋತ್ಸವಕ್ಕ ನನಗೊಂದು ರ್ಯಾಪ್ ಸಾಂಗ್ ಬರ್ಕೊಡು ರ್ಯಾಪ್ ಸಾಂಗ ನನಗ್ ಏನ್ ರ್ಯಾಪ್ ಅದ್ರ ಗೊತ್ತಿಲ್ಲ ಏನ್ ಚಾಣ ಗೊತ್ತಿಲ್ಲ ಎಲ್ಲಿ ಹೋಣ ಏನೋ ಒಂದ್ ಯಾವ್ದಾರ ಒಂದ್ ಕವನ ಅಂತ ಹೇಳುವ ಬರ್ಕೊಡ್ತಾನೆ ಈಗ ರ್ಯಾಪ್ ಗೀಪ್ ಎಲ್ಲ ಬರ್ಯಾಕ್ ಬರಪ್ಪ ನಮಗಂತ ಇಲ್ಲೋ ಪ್ಲೀಸ್ ಟ್ರೈ ಮಾಡು ನನಗ್ ಬೇಕಾಗಿತ್ತು ಅರ್ಜೆಂಟ್ ನನಗೆ ಯಾರು ಪರಿಚಯ ಇಲ್ಲ ಹಂಗ ಹಿಂಗ ಆಯ್ತು ತಗೋ ನಾವು ಯಾವ ಟ್ಯೂನಿಗೆ ಬರಿ ಅಂದಿದ್ರ ನನಗಂದ್ರ ಒಂದ್ ಹಿಂದಿ ಯಾರಿಗಪ್ಪ ಹಿಂದಿ ರ್ಯಾಪರ್ ಒಂದ್ ಸಾಂಗ್ ಐತ್ರಿಪ್ಪ ಅವ್ರ ನಮಗ್ ರ್ಯಾಪರ್ ಹೆಸರು ನೆನಪು ನೋಡ್ರಿ ಮಚಾಯಂಗೆ ಸಾಂಗ್ ಅದಕ್ಕ ಬರಿ ಅಂದಿದ್ದಾವ್ ಅದ ಶಾದಿ ಕರ್ನೆ ಬೋಲೆ ತೋ ಸಲ್ಲು ಬಂದ್ ಜಾವಂಗ ಅಂತ ಐತಲ್ಲ ಅದಕ್ ಬರಿ ಅಂದ ನನಗ್ ಹೊಂದ ಒತ್ತ ಅದ್ರೊಳಗ ಫಸ್ಟ್ ಆಫ್ ಆಲ್ ನನಗ್ ರ್ಯಾಪ್ ಅಂದ್ರೆ ಗೊತ್ತಿಲ್ಲ ನನಗದ ಏನ ಮಾಡತಾರೋ ಇದ್ರೊಳಗ ಏನ ಹೆಂಗ್ ಬರಿಬೇಕು ಅನ್ನೋದು ಗೊತ್ತಿಲ್ಲ ಅಣ್ಣ ಮತ್ ನನಗ ಅದಕ್ಕ ಬರ್ಯಾಕ ಅವತ್ತು ಆ ಟ್ಯೂನಿಗೆ ನಾ ಓನ್ ಬರಿತಾನು ನೀ ಬೇಕಾದ್ರೆ ಅದನ್ನ ಹೊಸಾದ್ ಮಾಡ್ಕೋ ಬೇಕಾರೆ ಅಲ್ಲಿ ಸೆಟ್ ಮಾಡು ಆಯ್ತು ಅಪ್ಪಿ ಬರಿ ಅಂತ ಬರ್ದ್ನೆ ಫಸ್ಟ್ ರ್ಯಾಪ್ ಸಾಂಗ್ ಅಲ್ಲೇ ಬರ್ದಿದ್ನ ಏನು ಬರ್ನಿ ನಿಮ್ಗೆ ಹೆಂಗ್ ಆಲ್ರೆಡಿ ನನಗ್ ಕನ್ನಡದ ಮೇಲೆ ಪ್ರೀತಿ ನಾವು ಎಲ್ಲ ತೆಳದಾಗ ಮ್ಯಾನೇಜ್ ಮಾಡಕ್ ತೆಗೆದು ಹೋದ್ ಬಿಟ್ಟು ಅದ್ರಾಗೆಲ್ಲ
ಅವಾಗೆಲ್ಲ ಗೊತ್ತಲ್ರಿ ಬೈ ಮರಾಠಿ ಕನ್ನಡ ಫುಲ್ ಇದನ್ನ ಹಾಕಿದ್ದು ಹಂಗ ಹಿಂಗ ಲಪಡಗಳು ಅದ್ನೆಲ್ಲಾ ತೆಗದ್ ಫಸ್ಟ್ ಲೈನ್ ನಂದ ಎಲ್ಲಿಂದಾನು ಬರ್ತೀರಾ ಕ್ಯಾಬೆ ಕೀಬೆ ಅಂತೀರಾ ಕನ್ನಡ ಮಾತಾಡ್ರು ಅಂತಂದ್ರೆ ಕನ್ನಡ ಗೊತ್ತಿಲ್ಲ ಅಂತೀರಾ ಕುಡಿಯೋಕ್ ಬೇಕು ಇಲ್ಲಿ ಜಲ ನಡಿಯೋಕ್ ಬೇಕು ಇಲ್ಲಿಂದ ಜಲ ಕನ್ನಡದ ಬಗ್ಗೆ ಕೇಳಿದ್ರೆ ಗಾಂಚಲಿ ತೋರಿಸ್ತೀರಾ ಬರ್ದೆ ಅವನು ಖತರ್ನಾಗತ್ಲ ಬರ್ದ್ ಪೂರಾ ಸಾಂಗ್ ಬರ್ದೆ 2019 ಕಳಿಸಿದ್ದ ನಾವು ಮತ್ತ ಅವಣ್ಣ ಮಾಡ್ಲಿಲ್ಲ ಅವನ ಏನೋ ಒಂದ್ ಪರ್ಸನಲ್ ಇಶ್ಯೂಸ್ ಏನ ಪರ್ಸನಲ್ ಪ್ರಾಬ್ಲಮ್ ಏನೋ ರೀಸನ್ ಇಂದ ಮಾಡ್ಲಿಲ್ಲ ಅದು ನನಗೇನ್ ಅನಿಸ್ತು ಆಲ್ರೆಡಿ ನನಗೊಂದು ಆಸೆ ಐತೆ ಏನಂತ ಹೇಳಿ ನಾ ಮಂದಿ ಕಣ್ಣಾಗ ಕಾಣ್ಬೇಕು ರೆಕಗ್ನೈಸೇಷನ್ ನನಗ್ ಸಿಗ್ಬೇಕು ಏನೋ ಒಂದ್ ಹೆಸರು ಮಾಡ್ಬೇಕು ಅಂತ ಹೇಳಿ 2019 ರಾಜ್ಯೋತ್ಸವಕ್ಕ ನಾ ಬೆಳಗಾವಿ ಚೆನ್ನಮ್ಮ ಸರ್ಕಲ್ದಾಗ ನಿಂತಿದ್ದೆ 2019 ರಾಜ್ಯೋತ್ಸವಕ್ಕ ಬೆಳಗಾವಿ ಚೆನ್ನಮ್ಮ ಸರ್ಕಲ್ದಾಗ ನಮ್ದು ಕನ್ನಡ ಸಾಹಿತ್ಯ ಭವನ ಐತ್ರಲ್ಲ ಅದ್ರ ಮುಂದ ಗೇಟ್ ಮುಂದನ ನಿಂತಿದ್ನ ಮೂರ್ತಿ ನೋಡ್ಕೊಂತ ಚೆನ್ನಮ್ಮನ್ ಮೂರ್ತಿ ಅಲ್ಲಿ ಒಬ್ಬರ ಬೆಳಗಾವಿ ಪೇಜ್ದಾರ್ ಅದಾರಲ್ಲ ಕಿರಣ್ ಅವರೆಲ್ಲ ಅವ್ರ ಟೀಮ್ ಒಳಗ ಒಬ್ರ ಅಕ್ಕ ಇದ್ರ ಮೇಘನಾ ರಾಜಶೇಖರ್ ಅಂತ ಹೇಳಿ ಅವ್ರ ನಾನು ಬರೇ ಹೆಂಗಂದ್ರ ಇದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದ್ರಾಗ ನೋಡವನ ಅವ್ರನ್ನ ನನಗ ಅವ್ರ ಒಂದ್ ರೇಂಜಿಗೆ ಸೆಲೆಬ್ರಿಟಿ ಫೀಲ್ ಅದ ನನಗ ನಾವೇನ್ರಿ ಅವನು ಊರಾಗ್ಯಾರ ಅವರೆಲ್ಲಾ ಏನು ವಿಡಿಯೋಗಳೆಲ್ಲ ಮಾಡ್ತಾರು ಏನ್ ಅಕ್ಕ ಭಾರಿ ಮಾತಾಡ್ದಾಳಕಿ ಹಂಗ ಹಿಂಗ ಬಾಳ ಮಾತಾಡ್ತಾಳಕಿ ಅಕ್ಕ ಫುಲ್ ಮಸ್ತ್ ಮಾತಾಡ್ತಿದ್ರ ನಾಕಿ ನೋಡಿದ್ನ ಅಕ್ಕಾಗ ನಾ ಹಿಂಗ್ ನಿಂತಿದ್ನಿ ಹಿಂಗ ಹಿಂತಿರ್ ಹುಡ್ಕ ಅವ್ರು ನಿಂತಿದ್ರಲ್ಲಿ ಹಿಂದ ಇವ್ರು ಮೇಘನಾ ರಾಜಶೇಖರ್ ಅಲ್ಲ ಅಕ್ಕ ನನಗ್ ಹೋಗಿ ಮಾತಾಡ್ಸ್ಬೇಕಂದ್ರ ನಾವ್ ಸ್ವಲ್ಪ ಇದನ್ರಿ ಏನಂತ ಇಂಟ್ರೋವರ್ಟ ಹೆವಿ ಇಂಟ್ರೋವರ್ಟ್ ನಾವ್ ಹೋಗಿ ಮಾತಾಡ್ಸ್ಬೇಕಂದ್ರೆ ಬಿಡು ಮಾರೇ ಇಂಟ್ರೋ ಕಿಮ್ಮತ್ ಕೊಡ್ಲು ನಾನ್ ಮತ್ ಮಾಡ್ಸಿಕಾಕೈತೆ ಅವ್ನು ಎದಕ್ ಬೇಕು ಅಂತ ಹೇಳ್ಬಿಟ್ಟು ನಾನು ಸುಮ್ನ ಬಟ್ ಅವಾಗ ಒಂದ್ ಕ್ಲಿಕ್ ಆಗತ್ತ ಈಗ ನಾ ಹೆಂಗ ರಾಜ್ಯೋತ್ಸವದಾಗ ಅವ್ರನ್ನ ಗುರ್ತಾಡಿದ್ರಲ್ಲ ಹಂಗ ನನ್ನ ಗುರ್ತಾಡಿಬೇಕು ಅವ್ನ್ ಲಕ್ಷಾನ್ ಗಂಟ್ಲೆ ಮಂದಿ ಬರ್ತಾರ್ರಿ ಅದ್ರೊಳಗ ಒಂದ್ 10 ಮಂದಿ ಬ್ಯಾಡ ಒಂದ್ 5 ಮಂದಿರ ಗುರ್ತಾ ಹಿಡಿಬೇಕಪ್ಪ ನನ್ನ ಅಂತ ಹೇಳ್ಬಿಟ್ಟು ಅಲ್ಲಿ ವಿಚಾರ ಮಾಡಕ್ ಚಾಲು ಮಾಡಿದವ ಈ ಸಾಂಗ್ ನಾನೇ ಯಾಕೆ ಮಾಡ್ಬಾರ್ದು ಸಚಿನ್ ಅಣ್ಣ ಬರ್ಕೊಟ್ಟಿದ್ ಸಾಂಗ್ ನಾನೇ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ನಾ ಕಾಂಟ್ಯಾಕ್ಟ್ ಮಾಡಿದಂದ್ರೆ ಯಾರಿಗಂದ್ರ ಸಚಿನ್ ಅಣ್ಣ ಕೇಳಿ ನಾ ಭಯ ಮತ್ ನನಗ್ ಕೊಟ್ಬಿಡೋದ್ ಲಿರಿಕ್ಸ್ ನಾನ ಮಾಡ್ಕೋತಾನ ಆಯ್ತು ತಗೊಂಡ್ಬಿಡಂತ ಅಲ್ಲಿ ತಗೊಂಡ್ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದಂದ್ರ ಸಂಪತ್ ಕುಮಾರ್ ದೇಸಾಯಿ ನಮ್ಮ ಕನ್ನಡ ಪರ ಹೋರಾಟಗಾರ ಅವಾಗಿಂದ ಪರಿಚಯ ನನಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತ ಅಣ್ಣಾರ ಹಿಂಗ ಆಕ್ಚುಲಿ ಅವ್ರು ನನಗಿಂತ ಸಣ್ಣವ್ರು ಬಟ್ ನಾ ಅಣ್ಣ ಅಂತಿದ್ದವ್ರಿ ಮತ್ತ ಅಣ್ಣಾರ ಹಿಂಗ ಸಾಂಗ್ ಮತ್ ಒಂದ್ ಹಾಡ್ ಮಾಡೋದೈತ್ರಿ ರಾಜ್ಯೋತ್ಸವ ಮೇಲೆ ಈ ತರ ಬರ್ದನ್ ಲಿರಿಕ್ಸ್ ಬೈ ಚಲೋ ಐತ್ರಿ ಅಣ್ಣ ಲಿರಿಕ್ಸ್ ಮಾಡೋಣ್ರಿ ಅಂತ ಹೇಳ್ಬಿಟ್ಟ ಅವ್ರ ನನಗ್ ಪರಿಚಯ ಮಾಡಿ ಕೊಟ್ಟಿದ್ದು ಪ್ರಣವ್ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ ಇಲ್ಲೇ ಬೆಳಗಾವ್ದಾನು ಪ್ರಣವ್ ಅಂತ ಹೇಳಿ ಒಂದ್ ಸಾಂಗ್ ಮಾಡಿದ್ರು ಅವ್ರು ರ್ಯಾಪ್ ಸಾಂಗ್ ಅದು ಬೆಳಗಾವಿ ಮೇಲೆ ಮಾಡಿದ್ರ ಬಟ್ ಅದಷ್ಟ ಇದನ್ನಾಗಿರ್ಕಲ್ಲ ರೀಚ್ ಇರಾಗಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಬಟ್ ಪಾಪ ಅವ್ರ ಮನ್ಯಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವ್ರ ಮದರ್ ತೀರ್ಕೊಂಡಿದ್ರು ಅವ್ರ ಫಾದರ್ ಬೆಡ್ ರೆಸ್ಟ್ ಆರಾಮ ಇರಾಕಿಲ್ಲ ಅವ್ರು ಹಿಂಗಾಗಿ ಮನಿ ಎಲ್ಲ ಅವ್ ನಡ್ಸು ಆ ಕಡೆ ಕಾಲೇಜ್ ಹೋಗಿದ್ದ ಈ ಕಡೆ ಮನಿ ನಡೆಸಿದ ಹಿಂಗೇನೋ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ ಬಟ್ ಅವ ಒಂದ್ ಸ್ವಲ್ಪ ಹಿಂಗ ಪ್ರಾಬ್ಲಮ್ ಇಂದ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಮಾಡ್ಲಿಲ್ರಿ ನಾವ್ ಸಾಂಗ್ ಅವ್ ಮಾಡ್ಲಿಲ್ಲ ನಾ ಬಿಡ್ಲಿಲ್ಲ ಅವ್ನ ಹೆಂಗ ಬುದ್ಧಿಯಾಡಿ ಮಾಡಿ ಬಿಡ್ಬೇಕಂತ ಹೇಳಿ ಆಮೇಲೆ ನಮಗ್ ಭೇಟಿಯಾಗಿದ್ದ ನಮ್ PS ಪ್ರವೀಣ್ ಅವ್ರು ಮೊದ್ಲಿಂದ ಪರಿಚಯ ಇದ್ರ ಅವ್ರದ ನಮ್ಮ ಬೆಳಗಾವಿ ಸಾಂಗ್ ಆಕ್ಚುಲಿ ನಮ್ ಪೇಜ್ ಒಳಗ ಪ್ರಮೋಷನ್ ಫ್ರೀ ಪ್ರಮೋಷನ್ ಮಾಡ್ಕೊಟ್ಟಿನಿ ಅದನ್ನ ಬೈ ಭಾರಿ ಮಾಡಿದ್ ಬೈ ಹಂಗಾಚ್ ಹಿಂಗಾಚ್ ಏನ್ ರ್ಯಾಪ್ ಸಾಂಗ್ ಬರ್ದಿ ಖತರ್ನಾಗ್ ಬರ್ದಿ ಬೈ ಅಂತ ಹಂಗ ಫ್ರೀ ಪ್ರಮೋಷನ್ ಮಾಡ್ಕೊಟ್ಟಿನಿ ನಮ್ಮ ಉತ್ತರ ಕರ್ನಾಟಕ ಖಡಕ್ ಮಂದಿ ಪೇಜ್ ಒಳಗ ಅವಾಗಿಂದ ಪರಿಚಯ ನನಗ ಆಮೇಲೆ PS ಪ್ರವೀಣ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ಮತ್ತ ಬ್ರೋ ಹಿಂಗ ಸಾಂಗ್ ಐತಿ ಮಾಡ್ಬೇಕ್ರಿ ಮಾಡೋಣ್ರಿ ಬ್ರೋ ನನಗೇನ ಹೆಲ್ಪ್ ಇಲ್ಲಕರ ಎಲ್ಲಾ ಮಾಡ್ತಾರ ಅಂತ ಹೇಳ್ಬಿಟ್ಟು ಅವ್ರು ಪರಿಚಯ ಮಾಡಿಕೊಟ್ಟಿದ್ದ ಮೇಘರಾಜ್ SN ನಮ್ ಕಿತ್ತೂರ್ ಹುಡುಗ ಅವಾಗ DJ ಮಾಡ್ತಿರ್ ಮೇಘರಾಜ್ SN ಲಾಸ್ಟ್ ಟೈಮ್ ಮ್ಯೂಸಿಕ್ ಮಾಡೋರ್ ಬೇಕಾಗಿತ್ತು ಮ್ಯೂಸಿಕ್ ಮಾಡೋರ್ ಅಂತ ನನಗ್ ಗೊತ್ತಿಲ್ರಿ ಬೈ ಏನೋ ಏನ ರ್ಯಾಪ್ ಅಂದ್ರ ಗೊತ್ತಿಲ್ಲ ಅದ್ರ ಹಿಂದ ಮುಂದ ಗಂಧ ಗಾಳಿ ಏನೋ ಗೊತ್ತಿಲ್ಲ ಅದು ಮತ್ತೆ ಇದು ಸಾಂಗ್ ಹೆಂಗ್ ಮಾಡ್ತಾರ ಏನೋ ಗೊತ್ತಿರಕಿಲ್ಲ ಆಮೇಲೆ ಮೇಘರಾಜ್ SN ಪರಿಚಯ ಅದ ಅವ ಮ್ಯೂಸಿಕ್ ಮಾಡಿಕೊಟ್ಟ ಅವ ಲಾಸ್ಟ್ ಟೈಮ್ ಪೊಡಕಾಚೊಳಗೆ ಹೇಳಿದಂಗ ಫಸ್ಟ್ ಸಾಂಗ್ ನಾನ್ ಫಸ್ಟ್ ಮ್ಯೂಸಿಕ್ ಮಾಡಿದ್ದೆ ಅವ ನಮ್ದ ಗಣಕ ಮ್ಯೂಸಿಕ್ ಮಾಡಿಕೊಟ್ಟ ನನಗ್ ರ್ಯಾಪ್ ಹಾಡಕ್ ಬರೋದಿಲ್ಲ ಅದಕ್ಕೆಲ್ಲ ವೋಕಲ್ ಎಲ್ಲ ಸ್ವಲ್ಪ ಫುಲ್ ಪ್ರಾಕ್ಟೀಸ್ ಬೇಕಾದ ನನಗ್ ರ್ಯಾಪ್ ಹಾಡಕ್ ಬರಲ್ಲ ಅದಕ್ಕ ಎಲ್ಲಾ ಪೂರಾ ಎಲ್ಲಾ ಮ್ಯೂಸಿಕ್ ರೆಡಿ ಆತು ಕಾಲ್ ಒಳಗ್ ಬೈ ನಾ ಗಂಡಿವಾಡದಾಗ ಮೇಘರಾಜ್ ಕಿತ್ತೂರದಾಗ PS ಇದ್ರಾಗ ಬೆಳಗಾವಿದಾಗ ಕಾಲ್ದಾಗ ಕಾನ್ಫರೆನ್ಸ್ ದಾಗ ಮ್ಯೂಸಿಕ್ ಮಾಡ್ಸೋದ ಮತ್ ಮೇಗು ಹಿಂಗ್ ಕರೆಕ್ಷನ್ ಮಾಡು ಬ್ರೋ ಹಿಂಗ ಮಾಡ್ರಿ ಹಿಂಗ್ ಮಾಡ್ರಿ ಕಾಲ್ ಒಳಗ್ ಮ್ಯೂಸಿಕ್ ರೆಡಿ ಆತ ರೆಡಿ ಆಗೋಣಂತಲೇ ರೆಕಾರ್ಡಿಂಗ್ ಹೋಗ್ಬೇಕ್ರಲ್ಲ ಇಲ್ಲಿ
ಥರ್ಡ್ ಗೇಟ್ ಇತ್ರಲ್ಲ ವೆಬ್ ಸ್ಟ್ರೀಮ್ ಸ್ಟುಡಿಯೋ ಅಂತ ಇತ್ತ. ಈಗ ಹೆಂಗ್ ಬ್ರಿಡ್ಜ್ ಸ್ಟಾರ್ಟ್ ಆಗತ್ತಲ್ಲ ಥರ್ಡ್ ಗೇಟ್ ಬ್ರಿಡ್ಜ್, ಅಲ್ಲಿ ವೆಬ್ ಸ್ಟ್ರೀಮ್ ಸ್ಟುಡಿಯೋ ಅಂತ ಇತ್ತ. ಅಲ್ಲಿ ರೆಕಾರ್ಡಿಂಗ್ ಹೋಗೋಣ ಅಂತಲೇ ವೋಕಲ್ ನೀವ ಕೊಡ್ರಿ ಅಂತ ಅಂದ್ಯ. ವೋಕಲ್ ಅವ್ರ ಹಾಡ್ರಿ, PS ಪ್ರವೀಣ್ ಹಾಡ್ರು. ಆಮೇಲೆ ಅದನ್ನೆಲ್ಲ ಶೂಟ್ ಮಾಡ್ಬೇಕಲ್ಲ ಇನ್ನ. ಅವ್ರ PS ಪ್ರವೀಣ್ ಪರಿಚಯ ಇದ್ರ ಒಬ್ರು ಅರ್ಬಾಜ್ ಕಿಲ್ಲೆದಾರ್ ಅಂತ ಹೇಳಿ DOP ಕ್ಯಾಮ್ರಾಮನ್. ಅವ್ ಅಣ್ಣಾಗ ಮಾತಾಡಿ ಮತ್ ಹಿಂಗ್ ಬಜೆಟ್ ತಿಲ್ಪ ಫಸ್ಟ್ ಟೈಮ್ ಮಾಡತ್ತು, ಒಂದ್ ಸ್ವಲ್ಪ ನೋಡು ಹೆಲ್ಪ್ ಮಾಡೋಣ ಅಂತಲೇ ಮಾಡ್ತಂತು ಅಂತ ಹೇಳ್ಬಿಟ್ಟು ನಾವೆಲ್ಲ ಫಸ್ಟ್ ಟೈಮ್ ರೀ ಬೈ ಎಲ್ಲರೂ ಸಪೋರ್ಟ್ ಮಾಡಿದಾರ ನನಗೆ ಹಿಂಗ ಏನ ನನಗೆ ಹಿಂಗ ಅಂದ್ರ ಡಿಮೋಟಿವೇಟ್ ಮಾಡಿದಾರ ಯಾರು. ಬಟ್ ಮನ್ಯಾಗ ಪ್ರಾಬ್ಲಮ್ ಆಗೋದು ಏನ್ರ ಒಂದ್, ಈಗ ಮ್ಯೂಸಿಕ್ ಗೆ ರೊಕ್ಕ ಕೊಡ್ಬೇಕ್ರಿ, ಲಿರಿಕ್ಸ್ ಅಂತ ನಾನು ಅವ್ನು ಬರ್ತಾನೆ. ಮ್ಯೂಸಿಕ್ ಗ ಅವ ಮೇಘರಾಜ ಏನಂತ, ನಿನಗೆ ಏನ್ ಕೊಟ್ರು ನಡೀತೈತಿ, ಕೊಡೋದ್ರು ನಡೀತೈತಿ, ನೀ ಎಟ್ ಬೇಕಾಟ್ ಕೊಡು, ಇಲ್ಲಾಂದ್ರೆ ಇಲ್ಲ ಅಂತ ಅಂದಿದ್ದಾವ್. ಅದಾತ. ಆಮೇಲೆ ರೆಕಾರ್ಡಿಂಗ್ ಮತ್ ಮಾಸ್ಟರ್ ಮಿಕ್ಸಿಂಗ್ ಮಾಡಿಸ್ಬೇಕಲ್ಲ, ಅದೆಲ್ಲ ಮಾಡಿಸಿ ಆಮೇಲೆ ಶೂಟಿಂಗ್ ಮಾಡ್ಬೇಕ್ರಿ. ಅವ ಅರ್ಬಾಜ ನಾನು ಮತ್ ಅವ ಮೇನ್ ಸೋರ್ಸ್ ಅವಂದ ಅದ ಇನ್ಕಮ್. ಸೊ ನನಗೂ ಮತ್ತ ಫ್ರೀ ಒಳಗ್ ಮಾಡಕ್ ಹೋಗಲ್ಲ, ಮತ್ ಕನ್ಸೆಷನ್ ಕೊಡ್ತಾನ ಅಂತ ಹೇಳಿ ಅದೆಲ್ಲ ಮಾಡ್ಕೊಂಡು ರೊಕ್ಕ ಬೇಕಲ್ಲ. ಮನ್ಯಾ ಬೂಟ್ಲೆ ಹೊಡ್ಯಾರ, ಕರೆನ್ ಹೊಡಿದ್ರಕಲ್ಲ ಮಾತ್ನಾಗನ ಹೊಡ್ಯಾರ ಬೋಡ್ಲೆ. ನೀ ಹಂಗಾತು ಹಿಂಗಾತು. ನಮ್ಮ ಮಮ್ಮಿ ಸಪೋರ್ಟ್ ಮಾಡ್ರಿ, ನಮ್ಮ ಅವ್ವ ಸಪೋರ್ಟ್ ಮಾಡ್ರಿ, ನಮ್ಮ ಅಪ್ಪ ಬಾಳ ಅಪೋಸ್ ಮಾಡ್ರಿ. ಸ್ಟಾರ್ಟಿಂಗ್ ನೀ ಇದನ್ನ ಮಾಡ್ಕೊಂತ ಹೋಗು, ಲೈಫ್ ಸೆಟ್ಲ್ ಆಗುದಿಲ್ಲ, ಹಂಗಾತ್ ಹಿಂಗಾತ ಅದಾತ್ ಇದಾತ್ ಅಟ್ಟಾತ್ ಊಟಾತ್, ಏನ್ ಬಾಳ ಜಗಳಗಳಾಗಿದಾವ್ ಬಿಡ್ರಿ ನನಗ ನಮ್ಮ ಅಪ್ಪಗ ಈ ವಿಷಯದಾಗ. ನೀ ಬರೀ ಇದನ್ನ ಮಾಡ್ಕೊಂಡ್ ಹೋಗಿ, ಓಣ್ಯಾಗ ಇದನ್ನ ಮಾಡ್ಕೊಂಡ್ ಹೋಗಿ, ಅದೆಲ್ಲ ಅಂತದ್ ಎದಕ್ ಬೇಕು ನನಗ ಹಂಗಾತಿ. ನಾನು ಬಿಡ್ಲಿಲ್ರಿ, ಆದ್ರೂ ಹೋದ್ನಿ 2 ದಿನ ಶೂಟಿಂಗ್ ಮಾಡಿದ್ವಿ. ನಮ್ ತಮ್ಮ ಪ್ರಸಾದ, ಅವನ್ ತಮ್ಮ ಇನ್ನೊಬ್ಬ ಸುಶೀಲ್ ಅಂತ ಹೇಳಿ, ಆಮೇಲೆ ಸುಶೀಲ್ ಕಮ್ಮಾರ್ ಅಂತ ಹೇಳಿ, ಆಮೇಲೆ ನಮ್ ತಮ್ಮನ ದೋಸ್ತನ ಇನ್ನೊಬ್ಬ ಅಜಯ್ ಕುರಿಯರ್ ಅಂತ ಹೇಳಿ, ಅವ್ರೆಲ್ಲಾರು ಹುಡುಗರ್ನೆಲ್ಲ ಕರ್ಕೊಂಡ್ಬಂದು. ಕ್ಯಾಮ್ರಾಮನ್ ಬೇಕಲ್ಲ, ಸಾರಿ ಗಿಂಬಲ್ ಕ್ಯಾಮ್ರಾ ಏನೋ ಗಿಂಬಲ್ ಪ್ರಾಬ್ಲಮ್ ಆಗಿತ್ರಿ ನಮಗ. ಅವಾಗ ಎಲ್ಲಿ ನನ್ ಫ್ರೆಂಡ್ ಕಡೆಂದ್ರ ಯಾವ್ದೊಂದು ಊರ ಅಂಕಲಿ ಕಡೆ ಅಂದ್ರ ಒಬ್ಬ ಗಿಂಬಲ ಕ್ಯಾಮ್ರಾಮನ್ ತರಿಸಿದ್ದು ನಾವು. ಕ್ಯಾಮ್ರಾ ತರಿಸಿದ್ದು, ಲೆನ್ಸ್ ತರಿಸಿದ್ದು. ಅಲ್ಲಿಂದ ಪಾಪ ಅವು ಎಷ್ಟು ಸಪೋರ್ಟ್ ಅಂದ್ರೆ ಯಾರು ಅನ್ನೋದು ಗೊತ್ತೇ ಇಲ್ರಿ ಬೈ. ಫಸ್ಟ್ ಟೈಮ್ ಭೇಟಿ ಆಗತ್ತಾವ ಎಲ್ಲಿ ಬ್ರಿಡ್ಜ್ ಕೆಳಗ ಎಲ್ಲಿ ಭೇಟಿ ಆಗಿದಂದ್ರೆ ಇದು ಗಾಂಧಿನಗರ್ ಬ್ರಿಡ್ಜ್ ಕೆಳಗ ಫಸ್ಟ್ ಟೈಮ್ ಭೇಟಿ ಆಗತ್ತಾವ. ಅವ್ ಯಾರು ಇಂಜಿ ಸಪೋರ್ಟ್ ಕೊಟ್ರವ್ರೆ, ಬೈ ಮಾಡೋಣ ಅವ್ನು ಏನೈತದ ಅಂತ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದ. ಫಸ್ಟ್ ಶಾರ್ಟ್ ಗಾಂಧಿನಗರ್ ಬ್ರಿಡ್ಜ್ ಕೆಳಗ ಅಲ್ಲೆಲ್ಲ ಅವಾಗ ಚೆನ್ನಮ್ಮಂದು ರಾಯಣ್ಣಂದು ಎಲ್ಲಾ ಚಿತ್ರ ಅಲ್ಲಿ ಪೇಂಟಿಂಗ್ ಮಾಡಿದ್ರು. ಹಾ, ಚಿತ್ರ ಬಿಡಿಸಿದ್ರು ಅಲ್ಲೆಲ್ಲ ಶೂಟ್ ಮಾಡಿದ್ರು. ನನಗೆ ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಿಲ್ಲ, ನನಗೆ ರ್ಯಾಪ್ ಅಂದ್ರೆ ಗೊತ್ತಿಲ್ಲ, ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಈಗ ಸ್ವಲ್ಪ ಏನೋ ಕಲ್ಕೊಂಡ್ರಿ ಅಷ್ಟ, ಅವಾಗ ಏನು ಗೊತ್ತಿಲ್ಲ. ನನ್ ಬೇಕಾದ್ರೆ ಫಸ್ಟ್ ಸಾಂಗ್ ನೋಡ್ರಿ ನೀವು, ಎಷ್ಟು ಒಂಥರ ನಾನು ಆಕ್ಷನ್ಗಳು ಹೆಂಗ ಅದಾವ ಅಂದ್ರ ಈಗ ನನಗ ನೋಡಕ್ ಅವ್ರು ಏನ್ ಹುಚ್ಚರಾಗ ಮಾಡ್ಬಿಟ್ಟಿದಾರ ಅಂತ ಹೇಳಿ ಅದೆಲ್ಲ ಮಾಡಿದ್ರಿ ಫಸ್ಟ್. ಆಮೇಲೆ ನನಗ ಅವಾಗ ಅದೇನಂತಾರಲ್ಲ ಕ್ಯಾಮ್ರಾ ಫಿಯರ್ ಹೋಗ್ಬಿಡ್ತ ನನಗ. ಕ್ಯಾಮ್ರಾ ಫಿಯರ್ ಹೋತು, ಎಲ್ಲ ಮಾಡಿ. ನೆಕ್ಸ್ಟ್ ಶಾರ್ಟ್ ಗಣಪತಿಗಲ್ಲಿ ಮಾರ್ಕೆಟ್, ಅದ ವಾಲ್ ಕ್ಲಾಕ್ ಐತ್ರಲ್ಲ, ಅದ ಫ್ರೇಮ್ ದಾಗ ಬರ್ಬೇಕು, ನೀನು ಫ್ರೇಮ್ ದಾಗ ಇರ್ಬೇಕು, ಅದು ಫ್ರೇಮ್ ದಾಗ ಬರ್ಬೇಕು. ಹಿಂಗ್ ಸೆಟ್ ಮಾಡಿದ್ದು. ಅವೆಲ್ಲ ಮಂದೆಲ್ಲ ನಿಂತ್ ನೋಡಕತ್ತದ ಬೈ. ಮಂದೆಲ್ಲ ಏನ್ ಮಾಡದಾರ ಅಂತ ಹೇಳ್ಬಿಟ್ಟು ನಿಂತ್ ನೋಡಕತ್ತೈತಿ. ಬೈ ಮಂದಿ ನೋಡದಾರ, ಇಲ್ಲಿ ಬ್ಯಾಟ್ ಹೋಗಿ ಅದೆಲ್ಲ ಗೊತ್ತಿಲ್ಲ. ಮಾಡದ್ರ ಮಾಡ ಅಷ್ಟ. ಅವ್ ಅರ್ಬಾಜ್ ಬೈ ಮಾಡದ್ರ ಮಾಡ, ಕಣ್ ಮುಚ್ಕೊಂಡ್ ಮಾಡ, ನೀ ಯಾವ ಇಲ್ಲ ಅನ್ಕೋ ಇಲ್ಲಿ ಮಾಡಂತ ಮಾಡಿದ್ರ. ಅಲ್ಲಿ ಒಂದ್ ಶಾರ್ಟ್ ತಗೊಂಡು, ಆಮೇಲೆ ಪೆರನ್ವಾಡಿ ರಾಯಣ್ಣ ಮೂರ್ತಿ ಅಲ್ಲಿ ಒಂದ್ ತಗೊಂಡು, ಧ್ವಜ ಹಾರಿಸೋದು ಅದೆಲ್ಲ ಅಲ್ಲಿ ಒಂದ್ ತಗೊಂಡು, ಅಲ್ಲಿ ಅದ್ ಸ್ವಲ್ಪ ಅವಾಗ ಲಪಡ ಆಗಿತ್ರಲ್ಲ, ರಾಯಣ್ಣನ ಮೂರ್ತಿ ಕುಡಿಸಿದ್ದು ಜಗಳ ಏನೋ ಇರ್ತಿರಲ್ಲ, ಅಲ್ಲಿ PSI ಪೊಲೀಸ್ ಒಂದ್ ಸ್ವಲ್ಪ ಇದ್ರಲ್ಲಿ. ನಾವು ಹೆಂಗು ಕೇಳಿದ್ವು ಪರ್ಮಿಷನ್, ಅಲ್ಲಿ ಕಾನ್ಸ್ಟೇಬಲ್ ಇದ್ರ, ಸರ್ ಮತ್ ಹಿಂಗ್ ಒಂದ್ ಶೂಟ್ ಮಾಡ್ಕೋತವ್ರಿ, ಮತ್ತ ಸಾಂಗ್ ಐತಿ ಹಿಂಗ್ ನಮ್ದೊಂದ ಮಾಡಿ ಪರ್ಮಿಷನ್ ಕೊಡ್ರಿ. ನಮ್ ಸಾಹೇಬ್ರನ್ ಕೇಳ್ತಂತ ಅಂದಾಗ ಅವ್ರ ಕಾನ್ಸ್ಟೇಬಲ್ ಇದ್ದಾರು PSI ಸರ್ ಕಡೆ ಹೋದ್ರು. ಅವ್ರು ಬರವಾರ ಕೇಳ್ಬಿಟ್ಟು ಬರವಾರ. ಮತ್ತ ನಾನು PSI ಮಾಡಿದ್ವು. ಹೌದು, ನಾವು ಹೋಗೋಣ ನಡಿ ಬೈ ಅಂತ ಹೋದು. PSU ಇದ್ರಲ್ಲಿ ಅವಾಗ ನನ್ ಜೊತೆ ಶೂಟಿಂಗ್ ಒಳಗ್ ಹೋದು. ಸರ್ ಮತ್ ಹಿಂಗ ಶೂಟಿಂಗ್ ಮಾಡತಾರ್ರಿ, ನಾವ್ ಇಲ್ಲೇ ಬೆಳಗಾವ್. ಯಾರು ನೀವು? ಸರ್ ನಾವ್ ಇಲ್ಲೇ ಬೆಳಗಾವ್. ಅವಾಗ ಆಲ್ರೆಡಿ ಒಂದ್ ಚಾನಲ್ ಇತ್ತು ಯಾರದ PS ಅಂತ. ಸರ್ ಮತ್ ನೀವ್ ಬೇಕಾದ್ರೆ ನೋಡ್ರಿ ನಮ್ ಚಾನಲ್ದ ನಂದೆಲ್ಲಾ ಸಾಂಗ್ ಅದಾವ್ರಿ, ಹಿಂಗೆಲ್ಲ ಹಂಗ ಹಿಂಗ ಮಾಡಿದ್ವು. ಮಾಡೋಣಂತ್ಲೆ ನೋಡ್ರಪಾ ಅವಾಗತ್ಲೆ ಮಾಡ್ಕೋರಿ, ಇನ್ನೊಂದ್ 2 ವರ್ಷ ರಿಟೈರ್ಮೆಂಟ್ ಐತಂತ, ಜಲ್ದಿ ಕಳಿಸ್ರಿ ಅಂತ. ಇಲ್ರಿ ಸರ್ ಹಂಗೆಲ್ಲ ಮಾಡೋದನ್ರಿ, ಯಾಕಂದ್ರ ಅವ್ ಏನ್ರ ಆದವ್ರ ಮತ್ ಅವ್ರಿಗೆ ಪ್ರಾಬ್ಲಮ್. ಇಲ್ರಿ ಸರ್ ಮಾಡಿದ್ವು. ಆಮೇಲೆ ಮತ್ ಅವ್ರ ಹೊಳ್ಳಿ ಚಾ ಕುಡಿಸಿ ಕಳಿಸ್ಯಾರ ನಮ್ಮನ್ನ ಅವ್ರ ಪೊಲೀಸರ್ನ. ಬರೀ ಹುಡುಗರ ಚಾ ಕುಡಿ ಬರಂತ ಚಾ ಕುಡಿ ಕಳಿಸಿದ್ರು. ಆಮೇಲೆ ನೆಕ್ಸ್ಟ್ ಸುವರ್ಣ ಸೌಧ ಮುಂದ ಮಾಡಾಕತ್ತು ಪೊಲೀಸ್ ಸ್ಟೇಷನ್ ಐತಿರಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸ್ಪೇಸ್ ಐತಿರಲ್ಲ, ಗಾರ್ಡನ್ ಗತೆ.
ಅಲ್ಲಿ ಶೂಟ್ ಮಾಡಕತ್ತು ಅಲ್ಲಿ ಬಂದ್ರು ಪೊಲೀಸ್ ಏನ್ ಮಾಡತ್ತಾರ ನೀವು ಅಂತ ಸರ್ ಮತ್ತೆ ಹಿಂಗ್ ಸಾಂಗ್ ಮಾಡತ್ತವ್ರಿ ನನಗೇನ್ ಅನ್ಸ್ಬಿಡ್ತು ಅವ್ನ್ ಶಾರ್ಟ್ ಹಾಕ್ತಾ ಇವ್ರು ಕಳಿಸ್ಬಿಡ್ತಾರ ನಮ್ಗೆ ಇಲ್ಲಿ ಮಾಡಕ್ ಕೊಡುದಿಲ್ಲ ಅಂತ ಆಯ್ತು ಮಾಡ್ಕೊರಿ ಅಂದಾಗ ಅವ್ರು ಹೋಗ್ಬಿಟ್ರು ಮಾಡಿದ್ವು ಅಲ್ಲೆಲ್ಲ ಮಾಡೋಣಂತ್ಲೆ ಇವ್ ನಮ್ ಹುಡುಗರ ಅಲ್ಲೇ ಅಲ್ಲೊಂದ್ ನಂದು ಲೈನ್ ಐತ್ರಿ ನನ್ ಸಾಂಗ್ಗಳು ಸರ್ವಧರ್ಮಗಳಿಗೂ ಬೆಲೆ ಇದೆ ಇಲ್ಲಿ ದೇಹಿ ಎಂದವರಿಗೂ ನೆಲೆ ಇದೆ ಅಂದ್ರೆ ಬೆಳಗಾವಿ ಸರ್ವಧರ್ಮಗಳಿಗೂ ಬೆಲೆ ಇದೆ ಇಲ್ಲಿ ದೇಹಿ ಎಂದವರಿಗೂ ನೆಲೆ ಇದೆ ಸರ್ವಧರ್ಮ ಅಂದ್ರೆ ನಾ ಮೇನ್ ತಗೊಂಡೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇನ್ನ ಅದನ್ನ ಹೆಂಗ್ ತೋರ್ಸೋದ ನಮ್ ಹುಡುಗರು ಇದ್ರಲ್ಲ ಅವ್ ಕ್ಯಾಮ್ರಾಮನ್ ಗಿಂಬಲ್ ತಗೊಂಬಂದಿದ್ರಲ್ಲ ಅವಂಗ ಮುಸ್ಲಿಮ್ಸ್ ಗೆಟಪ್ ಹಾಕಿಷ್ಟೆ ಆಮೇಲೆ ಮುಸ್ಲಿಂ ಅಲ್ರಿ ಅರ್ಬಾಜ್ ಅವಲ್ಲ ಕ್ಯಾಮ್ರಾಮನ್ ಬೇರೆ ನನಗೆ ಕ್ಯಾಮ್ರಾ ಆಕ್ಸೆಸರೀಸ್ ಗಿಂಬಲ್ ಕ್ಯಾಮ್ರಾ ಲೆನ್ಸ್ ಪ್ರೊವೈಡ್ ಮಾಡಿದಾರ ಬೇರೆ ಅವ್ ತಗೊಂಬಂದಿಲ್ಲ ಅಂಕಲ್ಗೆ ಹುಡುಗ ಅವಂಗ ಮುಸ್ಲಿಮ್ಸ್ ಗೆಟಪ್ ಹಾಕ್ಸಿನಿ ಒಂದ್ ಟೋಪಿ ಹಾಕ್ಸಿ ಒಂದ್ ಜುಬ್ಬ ಹಾಕ್ಸಿನಿ ಆಮೇಲೆ ನಮ್ ದೋಸ್ತ ನಮ್ ತಮ್ಮಂದ ಫ್ರೆಂಡ್ ಅಂದ್ರಲ್ಲ ಅಜಯ್ ಕುರೇರ ಅವಂಗ ಕ್ರಿಶ್ಚಿಯನ್ರ ಒಂದ್ ಶಿಲುಬೆ ಹಾಕ್ಸಿನಿ ಅದ್ ಮಾಡಿ ಆಮೇಲೆ PS ಪ್ರವೀಣ್ಗಳ ಫ್ರೆಂಡ್ ಒಬ್ಬ ಇದ್ದ ಯುವರಾಜ್ ಅಂತ ಹೇಳಿ ಅವಂಗ ಹಿಂದೂ ಹಾಕ್ಸಿದ್ದೆ ಒಂದ್ ಪಂಚೆ ಒಂದ್ ಕೇಸರಿ ಟವಲ್ ಅವ್ರನ್ನ ಅಲ್ಲೇ ಅವರ ಆರ್ಟಿಸ್ಟ್ಗಳು ನಮಗೆಲ್ಲ ಅವ್ನ್ ಮಾಡಿಸಿನಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಶೂಟಿಂಗ್ ಕಿತ್ತೂರ್ ಚೆನ್ನಮ್ಮ ಸರ್ಕಲ್ ದೊಡ್ಡ ಸರ್ಕಲ್ ಇದ್ರು ಬೈ ನೋಡಿರ್ಬೇಕು ನೀವು ಕಿತ್ತೂರ್ ಚೆನ್ನಮ್ಮ ಸರ್ಕಲ್ ಸ್ಟ್ಯಾಚು ಮುಂದ್ ದೊಡ್ಡ ಸರ್ಕಲ್ ಅಲ್ಲಿ ಹೋಗಿದವ್ರು ಶೂಟಿಂಗ್ ಮಾಡಕ ಮೇಘರಾಜ್ ಅಲ್ಲೇ ಬಂದಿದ್ಲ ಅವ್ ಅಲ್ಲೇ ಬಂದ ಮತ್ತ ಮ್ಯಾಲ ಹತ್ತಿ ಹಿಂಗ್ ಬಾವುಟ ಹಾರಿಸ್ಬೇಕ್ರಿ ಎಲ್ಲ ಮಂದಿ ಕೂಡಿಬಿಡತ್ತೆ ಅಲ್ಲಿ ಏನೇನ್ ಬಸ್ ಸ್ಟ್ಯಾಂಡ್ ರೀ ಅದ ಅಂಗಡಿಗಳು ಹಣ್ಣಿನ ಅಂಗಡಿ ಇವ ಏನೇನೋ ಗಾಡಿ ಪಾರ್ಟ್ಸ್ ಸೀಟ್ ಎಲ್ಲ ಮಂದಿ ಬಾಳ ಇರ್ತದ ಮಂದಿ ಕೂಡ್ಬಿಡತ್ ನಾ ಬಾವುಟ ಹಾರ್ಸತಾನಿ ನಾವೇನ ಬೇದಿದಾರಪ್ಪ ಯಾರ ಅಂತ ಹೇಳಿ ಅವ್ರಿಲ್ಲ ಹಾರಸ್ ಇನ್ನಟ್ ಹಾರಸ್ ಅವನ್ ಯಾವ್ ಬರ್ತಾನ ನೋಡಿಬಿಡ ಹಾರಸ್ ಅವ್ರ ಊರನ್ ಮಂದಿನ ಮಾಡೋ ಬೈ ನೀ ಯಾವ್ ಮಾಡ್ತಾನ ಅಂತ ಹೇಳಿ ಅಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡ ಎಡಿಟಿಂಗ್ ನಿಮ್ಮ ಫ್ರೆಂಡ್ ಓಂಕಾರ ತಹಶೀಲ್ದಾರ್ ಅವ್ರ ಕಡೆನೆ ಬಂತ್ರದ್ ಒಳ್ಳೆ ಎಡಿಟಿಂಗ್ ಅಲ್ಲಿ ಕೊಟ್ಟು ಓಂಕಾರ ತಹಶೀಲ್ದಾರ್ ಅವ್ರ ಕಡೆ ಕೊಟ್ಟಾದ್ಮೇಲೆ ಸಾಂಗ್ ರಿಲೀಸ್ ಮಾಡಿದ್ರಿ ಅಲ್ಲಿಂದ ನಮ್ದು ರ್ಯಾಪ್ ಜರ್ನಿ ಸ್ಟಾರ್ಟ್ ಆಕಿ ಮಗಳು ಏನ್ ಮಾಡಿದಾಳು ಒಳ್ಳೆ ನಂಬರ್ ಕಾಲ್ ಮಾಡಿ ಕೇಳ್ಬೇಕಲ್ಲ ಆಕೆ ಮಾಡಲಿಲ್ಲ ಆಕಿ ಅವ್ರ ಫ್ರೆಂಡ್ ಒಬ್ಬಾಕಿದಾಳ ಅವ್ರ ಫ್ರೆಂಡ್ ಆ ಹುಡುಗಿಯಾರ ಸಂಕೇಶ್ವರದಾಗ ಹುಡುಗಿ ಆ ಹುಡುಗಿ ಅವ್ರಪ್ಪ PSI ಕೊಟ್ಟಾಳಕ್ ನಂಬರ್ ಮತ್ ಹಿಂಗ ಯಾರೋ ಅನ್ನೋ ನಂಬರ್ಲೆ ಮತ್ತ ಕಾಲ್ ಮಾಡಿ ಹಿಂಗ್ ಬೈಯಾತಾರ್ಲೆ ಮತ್ ನಿಮ್ಮ ಅಪ್ಪಾಜಿಗೆ ಸ್ವಲ್ಪ ಇದನ್ ಮಾಡಕ್ ಹೇಳು ಎನ್ಕ್ವೈರಿ ಮಾಡಕ್ ಹೇಳು ಅಂತ ಹೇಳಿ ಆಯ್ತು ಕೊಡಂತ ಹೇಳ್ಬಿಟ್ಟು ನಂಬರ್ ಇಸ್ಕೊಂಡಾಳು ಆಕಿ ಹುಡುಗಿ ಯಾಕೆ ಗಂಡ ಮಗಳು ಅವ್ರಪ್ಪ ಕೊಟ್ಟಿಲ್ಲ ಅದ ನಂಬರ್ ನನಗ್ ಡೈರೆಕ್ಟ್ ಆಕೆ ಮೆಸೇಜ್ ಮಾಡಿದ ನಾವಾಗ ಗೊಬ್ಬರಿಸ್ತೀನಿ ಅಂತೀನಿ ಆ ಮೊಮೆಂಟ್ ಒಳಗೆ ನಾವು ಗೊಬ್ಬರಿಸ್ತೀನಿ ಅಂತಿದ್ದೆ ನನಗ್ ಮೆಸೇಜ್ ಮಾಡ್ಲು ನನ್ ಫ್ರೆಂಡ್ಗೆ ಯಾಕೆ ನೀವ್ ಈ ತರ ಮಾಡತ್ತೀರಿ ಮತ್ ಹಿಂಗ ಯಾಕೆ ಬೈದರಿ ಹಂಗ ನಾವು ಯಾರು ಗೊತ್ತಿಲ್ಲ ಬಿಟ್ಟಿಲ್ಲ ಇವ್ರ ಯಾರು ಏನ್ರ ಮೆಸೇಜ್ ಮಾಡೋದಲ್ಲ ಹಂಗ ಹಿಂಗ ಅನ್ಕೊಂಡ ನೀವ್ ಯಾರ್ರಿ ಆಮೇಲೆ ನೀವ್ ಆಕಿಗೆ ಆಮೇಲೆ ಒಂದ್ ನೆಕ್ಸ್ಟ್ ಡೇ ಮಾರನೇ ದಿನ ಆಕಿ ಗೊತ್ತಾತ್ರ ನನ್ ಫ್ರೆಂಡ್ ಇವ ಗುರುರಾಜನ ಸೊ ಅಂತಲೇ ಆಕಿ ಹೇಳಿದಾಳ ಏನಂತ ಮತ್ತ ಇಲ್ಲಿ ತೋಲೆ ನನ್ ಫ್ರೆಂಡ್ ಅವ ಸೊ ಹಿಂಗೇನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ನನ್ ಫ್ರೆಂಡ್ ಅವ ನನ್ ಕ್ಲಾಸ್ಮೇಟ್ ನೀವೇನೋ ಮಾರ ಮತ್ ಮೊದಲ ಕನ್ಫರ್ಮ್ ಮಾಡ್ಕೋಬೇಕಲ್ಲ ಅಂತ ಆಕೆ ಆ ನಂಬರ್ ಸಿಕ್ತ ಈಗ ಹೊಸ ಹುಡುಗಿ ನಂಬರ್ ಸಿಕ್ತು ಹೊಸ ಹುಡುಗಿ ನಂಬರ್ ಸಿಗೋಣಂತ್ಲೆ ನಮ್ದು ಹಂಗ ಮೆಸೇಜ್ ಚಾಲು ಆಗಿ ಅದ ರಿಲೇಶನ್ಶಿಪ್ ಚಾಲು ಆತ್ರ ಹುಡುಗಿಯಾರ ಸಂಕೇಶ್ವರದ ಹುಡುಗಿರಿ ಅವ್ರಪ್ಪ PSI ರಿಲೇಶನ್ ಚಾಲು ಆತು ಅವ್ರಪ್ಪ ಪೊಲೀಸ್ ಅನ್ನೋದು ನನಗೆ ಗೊತ್ತಿತ್ತ ರಿಲೇಶನ್ಶಿಪ್ ಚಾಲು ಆಗೈತ್ರ ಬೈ ಒಂದ್ ತಿಂಗಳ ಒಂದ್ 45 days ಏನೋ ಆಗೈತೆ ರಿಲೇಶನ್ಶಿಪ್ ಚಾಲು ಆಗೈತಿ ಅವ್ರಪ್ಪ ಪೊಲೀಸ್ ಅನ್ನೋದು ನನಗೆ ಗೊತ್ತಿತ್ತ ನಾ ಪೊಲೀಸ್ ಅಂದ್ರ ಏನ್ ಬಿಡ ಏನ್ ಕಾನ್ಸ್ಟೇಬಲ್ ಏನ್ರ ಇರ್ತಾರ ಬಿಡಪ್ಪ ಅಂತ ಹೇಳ್ಬಿಟ್ಟು ನಾ ಸುಮ್ನಾಗಿದ್ ನೀವ್ ಒಂದ್ಸಲ ಕೇಳಿದ್ನಕಿ ಮತ್ ನಿಮ್ಮ ಅಪ್ಪಾಜಿ ಪೋಸ್ಟ್ ಏನೈತಿ ಡಿಪಾರ್ಟ್ಮೆಂಟ್ದಾಗ PSI ಅಂತ ನಂದ್ ಅಲ್ಲೇ ಒಂದ್ ಸ್ವಲ್ಪ ಸಡ್ಲಾತ್ ನಮ್ದು ಅಲ್ಲೇ ಒಂದ್ ಸ್ವಲ್ಪ ಸಡ್ಲಾತು ಓಕೆ ಇರ್ಲಿ ಓಕೆ ಆಮೇಲೆ ಹೌದಾ PSI ಅದಾರ ಭಾರಿ ಅಲ್ಲ PSI ಏನು PSI ನಾವಂದ್ರ ಊರಾಗ PSI ಅವ್ರ ಗಣ್ಣ ಅಂತಾರ ಅವ ಬಂದ್ರ PSI ಗಾಡಿ ಬಂತಂದ್ರ ಅಂಜೋದು ಎಲ್ಲ ಯಾಕ್ ಬಂತ ಹೇಳಿ ಫುಲ್ ಅವ ಬಿಡಪ್ಪ ನಿಮ್ಮ ಅಪ್ಪ ಅಂದ ಏನ್ ಹಂಗ ಮತ್ತ ನಿಮ್ದ ಎಲ್ಲಿ ಪೋಸ್ಟಿಂಗ್ ಅದಾರು
ಯಾವ್ರಾಗ ಅದಾರ ಅವ್ರು ನಿನ್ ಸಂಕೇಶ್ವರ ಬಟ್ ಅವ್ರದ್ದು ಎಲ್ಲಿ ಅವ್ರು ಖಾನಾಪುರ. ಓ ಯಾವ ಖಾನಾಪುರ? ನಂದಗಡ ಖಾನಾಪುರ. ನನಗ್ ಇನ್ನ ಹೆವಿ ಶಾಕ್. ನಂದಗಡ ಖಾನಾಪುರ ನಮ್ ತಾಲೂಕನ. ನಾ ವಿಚಾರ ಮಾಡಿ ಏನ್ರ ಲಪಡ ಗಿಪಡ ಗೊತ್ತಾತಂದ್ರ ಅರ್ಧ ತಾಸನೆ ಬರ್ತಾನ ನಮ್ಮ ಮನಿಗೆ ಅವ. ಅರ್ಧ ತಾಸನೆ ಮನಿ ಮುಂದೆ ಗಾಡಿ ಇರ್ತೈತಿ, ಹೆಂಗ್ ಮಾಡೋದು? ಆಲ್ರೆಡಿ ಚಾಲು ಬೇರೆ ಆಗೈತೆ. ಇನ್ನು ಅಪ್ಪ PSI ಅಂತ ಹೇಳ್ಬಿಟ್ಟ ನಾ ಮತ್ತ ಬ್ಯಾಡ ಹಿಂಗ ಅನ್ಸರದಂದ್ರ ಒಂಥರ ಸರಿ ಅನ್ಸೋದಿಲ್ರಲ್ಲ. ಅದ್ರ ಸಲುವಾಗಿ ನಾನು ಇರ್ಲಿ ಹೌದಾ ಕಂಟಿನ್ಯೂ ಮಾಡತ್ತಂತ ಹೌದಾ ಆಯ್ತು ಬಿಡ ಅಂತ ಸುಮ್ನೆ ಆಯ್ನ. ಸ್ವಲ್ಪ ನಮ್ಮನು ಬೀಜ ಗಳ ಅದು ಗಪ್ಪ ಆದ್ ತಡ್ಕೊಂಡ್ ಒಂದ್ ಸ್ವಲ್ಪ ತಡ್ಕೊಂಡ ಎಲ್ಲಾ ಮಾಡಿದು ಚಾಲು ಆತ್ರಿ. ನಂದ್ ಕಂಪ್ನಿ ಚೇಂಜ್ ಆದ್ರಲ್ಲ ಬೆಂಗಳೂರಾಗ. ನಂದ್ ಅಪ್ರೆಂಟಿಸ್ಶಿಪ್ ಮುಗ್ಯಾನಂತಲೇ ಡೈರೆಕ್ಟ್ ಊರಿಗೆ ಬಂದ್ರಿ. ನಾ ಊರಿಗೆ ಬರೋಣಂತಲೇ ನಂದ್ ಹೆಂಗಂದ್ರ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಜೊತೆ ನಾ ಫುಲ್ ಫ್ರೆಂಡ್ಲಿ. ನಮ್ಮ ಮಮ್ಮಿ ಜೊತೆ ನಮ್ಮ ಅವ್ವನ್ ಜೊತೆ ನಮ್ಮ ಅವ್ವ ಅಂದ್ರ ನಾವಿಬ್ರು ಪೂರಾ ಫ್ರೆಂಡ್ಲಿ. ನಮ್ಮ ಅವ್ವನ್ ಮುಂದ ಇನ್ನ ನಮ್ಮ ಅಪ್ಪಾಜಿಗೆ ಹೇಳಿದ್ರು. ನಮ್ಮ ಅವ್ವಾಗ ಇವತ್ ಹಿಂಗ ಆತ್ಬೇ, ಇವತ್ ಇದಾತ್ಬೇ, ಇವತ್ ಹಿಂಗಿನ್ ಮಾಡಿಬೇ, ಇವತ್ ಹಿಂಗ್ ಮಾತಾಡ್ಸಿನಿ ಇವ್ರ ಹಂಗ. ನಾ ಎಲ್ಲಾ ಪಿನ್ ಟು ಪಿನ್ ನಮ್ಮ ಅವ್ವಾಗ ನಾ ರಿಪೋರ್ಟ್ ಕೊಡ್ತೀನಿ. ಮೊದ್ಲು ಈಗ ಕೊಡ್ದನ್ ಬಿಡ್ರಿ ಎಲ್ಲಾ ಹೇಳ್ತಾನ, ಏನಾಗೈತಿ ಎಲ್ಲಾ ಹೇಳ್ತಾನ. ಅವಾಗ ಡೈರೆಕ್ಟ್ ಬಂದ ಹಿಂಗ್ ಫೋಟೋ ತೋರಿಸಿನ ನಮ್ಮ ಅವ್ವ ಹುಡುಗಿದ ಹಿಂಗ್ ಫೋಟೋ ತೋರಿಸಿನಿ. ಯಾರಕ್ಕೆ ಅಂತಂದ. ಮತ್ ನಾ ಫೋಟೋ ತೋರ್ಸೋದ್ರ ನಿಂಗೆ ಗೊತ್ತಾಗಲ್ಲ ಅಂತ ಊರ್ ಬಾವ ಬೈಯಾಕತ್ ನಮ್ಮವ್ವ. ಆಮೇಲೆ ಎದಕ್ಕ ಸಣ್ಣವದಿ ಇನ್ನ ಎದಕ್ ಬೆಂಗಳೂರಿಗೆ ಇದೆಲ್ಲ ಹಂಗ ಹಿಂಗ ಅನ್ಸ ಹಂಗೆಲ್ಲ ಆಗುಲ್ ನೋಡ್, ನಾವು ಹಂಗಾತ್ ಹಿಂಗಾತ್ ಅಂತ ಏನೇನೋ ಅನ್ನಕತ್ನಿ. ಆಮೇಲೆ ನಮ್ಮವ್ವ ಅಂತ ಮಾತ್ ಹೇಳಿ, ಹುಡುಗಿ ಇದ ಆಕ್ಚುಲಿ ಕಾಸ್ಟ್ ಬ್ಯಾರೆ ಐತ್ರಿ. ನಂದು ಲಿಂಗಾಯತ, ನಾವ್ ಪಂಚಮಸಾಲಿ. ಹುಡುಗಿ SC ಭಜಂತ್ರಿ. ಅದನ್ನು ಹೇಳಿ ನನ್ನ ಅವ್ವ. ಮತ್ ಹಿಂಗೈತಿ ಬೇ ಕಾಸ್ಟ್. ಅವ್ರ ನೋಡಪ್ಪ ಕಾಸ್ಟ್ ಯಾವ್ದ್ ಬೇಕಾದಾಗ್ಲಿ ನಾವ್ ಅದಕ್ಕೆ ತಲೆ ಕೆಡಿಸ್ಬೋದಲ್ಲ. ಬರಾಕಿ ನಿನ್ನ ಜೊತೆ ಚಲೋ ಇದ್ದ ನಿನ್ನ ಚಲೋ ನೋಡ್ಕೊಂಡ್ರ ಸಾಕೈತಿ ನಮಗ್. ಆಕಿ ಯಾವ್ದಾರ ಕಾಸ್ಟ್ ಆಗ್ಲಿ ನಮಗದ್ ಫರಕ್ ಬೀಳುದಿಲ್ಲ ಅಂತಲ್ಲ. ಈಗೂ ಹಂಗಂದಾರ ನಮ್ಮವ್ವನ. ಸೊ ಅಲ್ಲಿಂದ ಚಾಲೋ ಆತು. ಬಟ್ ಹಿಂಗ ಎಷ್ಟ ಒಂದ್ 2 years ರಿಲೇಶನ್ಶಿಪ್ ಒಳಗಿದ್ರು. ನಾ ಹೊಸ ಮತ್ ಕಂಪ್ನಿ ಜಾಯ್ನ್ ಆಗೋಣಂತ್ಲೆ ನಂದು ಕಂಪ್ನಿ ಒಳಗಲ್ಲೇ ಮೊಬೈಲ್ ಅಲವರ್ ಹಾಕಿಲ್ಲ ಅಂತಲೇ. ನಾ ಊಟಕ್ ಹೋದಾಗ ನಾವು ಕಬೋರ್ಡ್ ಒಳಗೆ ಮೊಬೈಲ್ ಇಟ್ ಬರ್ತಿದ್ವು. ಊಟಕ್ ಹೋದಾಗ ಮೊಬೈಲ್ ಯೂಸ್ ಮಾಡೋದು, ಮತ್ತ ಆಮೇಲೆ ಊಟದ ಟೈಮಿಂಗ್ ಮುಗಿತಂದ್ರ ಜಲ್ದಿ ಊಟ ಮಾಡೋದು, ಮತ್ತೆ ಊಟದ ಟೈಮ್ ಮೊಬೈಲ್ ಯೂಸ್ ಮಾಡೋದು, ಮತ್ತೆ ಊಟದ ಟೈಮ್ ಮುಗಿತಂದ್ರ ಮತ್ ಹೊಳ್ಳೆ ಮೊಬೈಲ್ ಇಟ್ಟು ಮತ್ತೆ ಹೊಳ್ಳೆ ವಾಪಸ್ ಕೆಲ್ಸಕ್ ಬರೋದು. ನಾ ಯಾವಾಗ ಕಂಪ್ನಿಗೆ ಹೋಗ್ತಾನೋ, ನಾ ಯಾವಾಗ ಊಟಕ್ ಬರ್ತಾನೋ, ಯಾವಾಗ ಮನಿಗ್ ಬರ್ತಾನೋ ಎಲ್ಲ ಗೊತ್ತಿದ್ರ ನಮ್ಮ ಹುಡುಗಿ. ಆಕೆ ಅವಾಗ ಕಾಲ್ ಮಾಡಕ್ಕೆ ನಾನು ಆ ಟೈಮಿಗೆ ಹಂಗ ನಡೆದತ್ರಿ. ನಾ ಅಂತರು ಬೈ ಫಿಕ್ಸ್ ಆಗ್ಬಿಟ್ಟಿನ, ನಾವು ಮದ್ವೆ ಆದ್ರೆ ಈಕನ ಆಗೋದು, ನಾವು ಬೇಡ ಬೇರೆ ಹುಡುಗಿ, ನಾ ಈಕನ ಆಗೋದು ಮದ್ವೆ ಆದ್ರ ಅಂತ ನಮ್ ಮನ್ಯಾಗ ಫಿಕ್ಸ್ ಮಾಡ್ಬಿಟ್ಟಿನ, ಆಗೋದು ಈಕನ ಆಗೋದು ಅಂತ ಹೇಳಿ. ಅದೇನದ ಆ ಟೈಮ್ ಒಳಗಿಂದ ಏಜ್ ಅದ ಪ್ರಾಬ್ಲಮ್ ಏನದ ನಂದ ಕರೆ ಡಿಸಿಷನ್ ಅದ್ ಏನ್ ಗೊತ್ತಿಲ್ಲ. ಬಟ್ ಕರೆ ನಾ ಅಂತ್ರು ಜೆನ್ಯೂನ್ ಆಗಿದ್ರು. ನಾ ಹಿಂಗ ಮೋಸ ಗೀಸ ಅವೆಲ್ಲ ನಮ್ಗ ಬೇಡ ನಮಗ್ ಮೊದ್ಲಿಂದ ಗೊತ್ತೇ ಇಲ್ಲ. ಜೆನ್ಯೂನ್ ಆಗಿದ್ನಿ. ಅದು ಹೆಂಗೋ ಒಂದ್ ಸ್ವಲ್ಪ ಅವ್ರ ಮನ್ಯಾಗ ಸುದ್ದಿ ಐತಿ. ಅವ್ರ ಮನ್ಯಾಗ ಸುದ್ದಿ ಹತ್ತಾನಂತ್ಲೇ ಆಕಿ ಸ್ವಲ್ಪ ಆಕಿಗೆ ಕಾಲ್ ಫ್ರಾಕ್ಚರ್ ಆಗೈತ್ರಿ. ಹಿಂಗನಂತ್ಲೆ ಆಕಿಗೆ ಕಾಲೇಜ್ ಹಚ್ಚಿರ್ಕಲಕ್ಕೆ PUC ಮುಗಿದ್ಮೇಲೆ ಕಾಲೇಜ್ ಹಚ್ಚಿರ್ಕಲ್, ಡಿಗ್ರಿ ಹಚ್ಚಿರ್ಕಲ್, ಕಾಲ್ ಫ್ರಾಕ್ಚರ್ ಆಗತಾನಂತ್ಲೆ. ಅದೆಲ್ಲಾ ಕ್ಯೂರ್ ಮಾಡ್ಕೊಂಡ ಹೊಳ್ಳೆ ಧಾರವಾಡಕ್ ಹಚ್ಚಿದ್ಲಕ್ಕಿ. ಯಾವ್ದೋ ಶೆಟ್ಟಿ ಅಂತ ಒಂದ್ ಕಾಲೇಜ್ ಐತ್ರಿಪಾ ಅಲ್ಲಿ, ಶೆಟ್ಟಿ ಅಂತ ಹೇಳಿ ಅದ KMF ಐತ್ರಲ್ಲ ವಿದ್ಯಾಗಿರಿ, ಯಾಲಕ್ಕಿ ಶೆಟ್ಟಿ ಕಾಲೇಜ್ ಐತ್ರಲ್ಲ, ಅಲ್ಲಿ ಒಂದ್ ಯಾವ್ದೋ ಒಂದ್ ಕಾಲೇಜ್ ಐತ್ರಿ ಶೆಟ್ಟಿ ಅಂತ ಹೇಳ್ಬಿಟ್ಟು ಒಂದ್ ಕಾಲೇಜ್ ಐತ್ರಿ. ಅಲ್ಲಿ ಒಂದ್ ಡಿಗ್ರಿ ಕಾಲೇಜ್, ಅಲ್ಲೇ BCA ಹಚ್ಚಿದ್ಲಕ್ಕೆ. BCA ಹಚ್ಚಿದ್ಲು. ಆಮೇಲೆ ಒಂದ್ ಸೆಮ್ ಮುಗಿಸ್ಕೊಂಡು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಸಂಕೇಶ್ವರಕ್ಕೆ ಹೋಗಿದ್ಲ. ಅವಾಗ ಮನ್ಯಾಗೆಲ್ಲ ಗೊತ್ತಾಗಿ ಅದೇನೇನೋ ಪ್ರಾಬ್ಲಮ್ ಆತು. ಅವ್ರ ಮನ್ಯಾನವ್ರೆಲ್ಲಾ ಈಗ ಗೊತ್ತಿಲ್ಲ ಬೈ ಹೆಂಗಂದ್ರ ಅವ್ರ ಮನ್ಯಾಗ ಅವ್ರ ಅಪ್ಪಾಜಿ PSI ಸ್ವಲ್ಪ ಅವ್ರ ಗ್ರಿಪ್ ಇರತನ. ಅಂದ್ರೆ ನಾವೇನ್ರಿ ಅವ್ನ ಮಿಡಲ್ ಕ್ಲಾಸ್ ಮಂದಿ, ನಾವ್ ಅಪ್ಪ ಬ್ಯಾಂಕ್ ಕ್ಲರ್ಕ, ನಮ್ಮ ಮಮ್ಮಿ ಹೌಸ್ ವೈಫ, ನಮ್ ತಮ್ಮ ಒಬ್ಬ. ಅವ್ರ ಮನ್ಯಾಗ ಅವ್ರು ಬಾಳ ಇದು ಮಾಡ್ರಿ ನನ್ ಮ್ಯಾಲ, ನೀವು ನಿನ್ನ ರೌಡಿಗಳನ್ನ ಬಿಟ್ಟು ಹೊಡಿಸ್ತಾನು ಆ ರೇಂಜ್ಗೆಲ್ಲ ಹೋಗಿತ್ರಿ.
ನಾ ಅಂಜಿರ್ಕಲ್ರ ಯಾರಿಗೂ ಅಂಜಿರ್ಕಲ್ಲ. ನನಗೇನ ನೋಡಪ್ಪ, ನಾನು ಮೋಸ ಮಾಡಿಲ್ಲ, ನಾ ಟೈಮ್ ಪಾಸಿಂಗ್ ಮಾಡತ್ತಿಲ್ಲ, ನಾ ಯೂಸ್ ಮಾಡ್ಕೊಂಡಂತ್ರು ಬಿಟ್ಟಿಲ್ಲ. ನಾ ಕುಲ್ಲಂ ಕುಲ್ಲ ಹೇಳದನ್ನ ಹುಡುಗಿನ ಮದ್ವೆ ಆಗಕ್ ರೆಡಿ ಅದನ್ನ ಅಂತ. ನಾವ್ ಕೊಡುದಿಲ್ಲ. ಯಾಕೆ ಕೊಡುದಿಲ್ಲ? ನಾವ್ ಕಾಸ್ಟ್ ಬಿಟ್ಟು ಕಾಸ್ಟಿಗೆ ಕೊಡುದಿಲ್ಲ. ನಾವು ಅಸಿ ಏನ್ರಿ ನಮ್ದೇನ್ ಕಾಸ್ಟ್, ನಮ್ದೇನ್ ನಾವ್ ಲಿಂಗಾಯತ. ಪ್ರಾಬ್ಲಮ್ ಇಲ್ಲ. ಕೂಡಿದ್ರಿ ಫ್ಯಾಮಿಲಿ ಮಾತಾಡಕ್ ಕೂಡಿದ್ರಿ ನೀವು? ಒನ್ ಇಲ್ರಿ, ಇದೆಲ್ಲ ಫೋನ್ದಾಗ ಒನ್ ಕೂಡಿದ್ರ ದೊಡ್ಡ ಹೊಡೆದಾಟ ಹಾಕಿತ್ತದ. ಒನ್ ಇಲ್ರಿ. ಆಮೇಲೆ ಹಿಂಗೆಲ್ಲಾ ಆಗಣಂತ್ಲೆ ಅವ್ರ ಮಮ್ಮಿ ಎಲ್ಲಾ ಅವ್ರ ಅಣ್ಣನ ಹೆಂಡತಿ ಇಲ್ಲೇ HTK ಲೇಔಟ್ ಒಳಗ ಅವ್ರ ಅಕ್ಕನ ಕೊಟ್ಟಿದ್ರ. ಅವ್ರ ಅಕ್ಕ ಮತ್ತ ಅವ್ರ ಮಾವ, ಅವ್ರ ಮಾವ ಸ್ವಲ್ಪ ಪೊಲಿಟಿಕಲಿ ಸ್ವಲ್ಪ ಇದ್ರ ಅವ್ರ ಫೀಲ್ಡ್ ಒಳಗ, ಅವ್ರ ಅಕ್ಕನ ಗಂಡ. ನನ್ನ HDK ಲೇಔಟ್ ಒಳಗ್ ಕರಿಸ್ರ ಅವ್ರ ಮನಿಗೆ. ನೋಡಪ್ಪ ಮತ್ತ ಹಿಂಗ ನೀ ಮನಿಗ್ ಬಾ, ಮನಿಗ್ ಬಂದ್ ಮಾತ್ರ ನನಗ್ರಿ ಅಂತ ಗಂಡ ಧೈರ್ಯ ನೋಡ್ರಿ. ಅವಾಗ ಇವ್ರ ಮನಿ ಕರ್ಸ್ಯಾರು, ಏನ್ರ ಕೇಂದ್ರ ಮಾಡ್ರಿ ಏನ, ನನಗೆ ಅದೇನು ತಲೆಯಾಗ ಇಲ್ಲ. ಹೋದ್ನಿ ಮನಿಗ್ ಹೋದ್ನಿ, ಯಾಕಂದ್ರೆ ನಾ ಪ್ರಾಂಪ್ಟ್ ಅದನ್ರಿ, ನಾ ಜೆನ್ಯೂನ್ ಅದನ್ನ, ನಾ ಯಾಕಾಗ್ಲಿ ಅನ್ನೋದು ನನ್ ತಲೆಯಾಗ. ಹೋದ್ನಿ ಮತ್ ಮಾತಾಡ್ನಿ ಸರ್, ಮತ್ ಹಿಂಗೆಲ್ಲಾ ಐತ್ರಿ. ಆಕಿ ಆಕ್ಚುಲಿ ಏನ್ ಮಾಡಿದ್ಲಿ ಗೊತ್ತಾಕಿ ಹುಡುಗಿ, ನನಗೆ ಇವ್ ಯಾರು ಅನ್ನೋದು ಗೊತ್ತೇ ಇಲ್ಲ, ನನಗೆ ಇವ್ ಯಾರು ಅನ್ನೋದು ಗೊತ್ತೇ ಇಲ್ಲ. ಇವ ನಾ ಜಸ್ಟ್ ಅವಂಗ ಯಾವಾಗ ಅವನ ಹಿಂದ್ ಬಿದ್ದಾನೋ ಆ ರೇಂಜ್ಗೆಲ್ಲ ಹಿಂಗ್ ಉಲ್ಟಾ ಹೊಡೆದ ನಂಬಿಸ್ಬಿಟ್ಟಿಲ್ಲ ಅವ್ರ ಮನ್ಯಾಗ. ಇವ ನನ್ ಹಿಂದ್ ಅದೇನ್ ಆಂಬಲ್ರ ಅವ್ರ ಮನ್ಯಾಗ ಹಂಗ ಹೇಳಾಕ್ ಹೇಳಿದ್ರು ಏನೋ ಯಾರಿಗ ಗೊತ್ತು. ಅದನ್ನ ಅವ್ರ ಅವ್ವ ಏನ್ ಅನ್ಕೊಂಡ್ಬಿಟ್ಟಿದಾರ, ಅವ್ರ ಅವ್ವ ನನ್ ಕಾಲ್ ಮಾತಾಡೋ, ನೀ ನಮ್ ಹುಡುಗಿಯಿಂದ ಆಸ್ತಿ ಸಲುವಾಗಿ ಬಿದ್ದಿ, ಅವ್ನ ನಿಮ್ ಆಸ್ತಿ ಹೆಂಗ್ ಬೇಕು ಹೋಗ್ರಿ, ನಾ ದುಡ್ಡು ಸಾಕೋಟ್ ನನಗ್ ಕೆಪಾಸಿಟಿ ಐತಿ, ಆಕಿನ್ ಬೇಕಾದ್ರೆ ಹಂಗ ಊಟ ಬಿಟ್ಟಾಗ ಕಳ್ಸ್ರಕಿನ ಅಂತ ನಾವನ. ಹಂಗಾಗುಲ್ಲ ಹಿಂಗಾಗುಲ್ಲ, ನಿನ್ ರೌಡಿಗಳು ಬಿಟ್ಟು ಹೊಡಸ್ತಾನೋ ಅಂತ ಸವಾಗ ಅಂದಿದ್ಲ ಅವ್ರವ್ವ. ಅದೆಲ್ಲಾ ಆತು. ಆಮೇಲೆಲ್ಲಾ ಆತು. ಅವ್ರ ಅಣ್ಣ ಅವ್ರ ಅಕ್ಕಗಳ ಮನಿಗ್ ಹೋದ್ವು. ಅದೆಲ್ಲಾ ಅವ ಹೇಳಿದ, ಮತ್ ನೋಡಪ್ಪಾ ನಮ್ಮ ಮಾವ ಕೊಡುದಿಲ್ಲ ಅನ್ನತಾರು, ಮದ್ವಿ ಮಾಡಿ ಕೊಡುದಿಲ್ಲ ಅನ್ನತಾರು, ಸುಮ್ಮ ಎದಕ್ಕ ಪ್ರಾಬ್ಲಮ್ ಮಾಡ್ಕೋತಿ, ಕೆಲ್ಸ ಮಾಡತನಂತಿ, ಆರಾಮ್ಸೆ ಕೆಲಸ ಮಾಡಕ್ ಹೋಗು. ಅವಾಗ ನಾನು ಧಾರವಾಡ ಟಾಟಾ ಮೋಟರ್ಸ್ ಒಳಗೆ ಕೆಲಸ ಮಾಡದಿದ್ದೆ. ಧಾರವಾಡ ಕೋರ್ಟ್ ಬಾಜು ಐತಲ್ಲ ಟಾಟಾ ಮೋಟರ್ಸ್, ಮಾರ್ಕೋಪೋಲೋ ಅಂದ್ರೆ ಅದ್ ಎರಡು ಈಗ ಮರ್ಜ್ ಆಗೈತ್ರಿ. ಮೊದಲು ಮಾರ್ಕೋಪೋಲೋ ಬೇರೆ, ಟಾಟಾ ಟೆಸ್ಲಾ ಟಾಟಾ ಮಾರ್ಕೋಪೋಲೋ ಕೆಲಸ ಮಾಡತ್ತಿದ್ ನಾನ. ಆವಾಗ ಹೇಳಿದ್ರು, ಮತ್ ಹಿಂಗೆಲ್ಲಾ ಮಾಡಕ್ ಹೋಗ್ಬೇಡ, ಬಿಟ್ಬಿಡು, ನಿಮ್ಗೆಲ್ಲಾ ಸೆಟ್ ಆಗೋಲ್ಲ ನಿನಗ. ನಾ ನಿಮ್ಮ ಅಣ್ಣ ಹೇಳತ್ತ, ನಿನಗ ನಿನ್ನ ಅಣ್ಣ ಅಂದಕ್ಕೆ ಹೇಳತ್ತನು, ಸುಮ್ನೆ ಎದಕ್ ಮಾಡ್ಕೋತಿ, ಪ್ರಾಬ್ಲಮ್ ಮಾಡ್ಕೋಬೇಡ ಹಂಗ ಹಿಂಗ ಅಂತ ಹೇಳಿ. ನಾ ಅವತ್ತ ಹೂ ಅಂತ ಹೇಳ್ಬಿಟ್ಟು ಬನ್ರಿ, ನಾ ಆಯ್ತು ತೋರಿ ಅಂತ ಹೂ ಅಂತ ಹೇಳ್ಬಿಟ್ಟು ಬನ್ನಿ. ಆಮೇಲೆ ಆದ್ರೂ ಅದೆಲ್ಲ ಹೋಗಲ್ರಲ್ಲ ಅದ. ನನ್ನಂತ್ಲೆ ಅಕ್ಕಿ ಕಾಂಟ್ಯಾಕ್ಟ್ ಬಿಟ್ಬಿಟ್ರಿ ಬೈ, ಕಾಂಟ್ಯಾಕ್ಟ್ ಇಲ್ಲ, ನಂಬರ್ ಇಲ್ಲ, ಏನೂ ಇಲ್ಲ, ಏನೇನೂ ಇಲ್ಲ, ಮಣ್ಣು ಇಲ್ಲ. ನಾ ಅಕ್ಕಿನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಫೇಸ್ಬುಕ್ ಒಳಗೆ ಏನ್ ಮಾಡಿಲ್ ಹೇಳ್ರ, ನಾ ಅಂತ ಸರ್ಚ್ ಒಳಗ ಲೊಕೇಶನ್ ಹಾಕೋಣ, ಹಾಕಿದ್ SJPN PUC ಕಾಲೇಜ್, SJPN PUC. ಅವಾಗ ಫೇಸ್ಬುಕ್ ಒಳಗ ಲೊಕೇಶನ್ ಹಾಕಿರ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಿದ್ರಲ್ಲ, ಯಾರ್ಯಾರ ಕಾಲೇಜ್ ಒಳಗೆ ತೆಗ್ದಾರ. ಅವಾಗ ಹಂಗೆಲ್ಲ ತೆಗೆದು ಅವ್ರ ಫ್ರೆಂಡ್ಸ್ ಗಳದೆಲ್ಲಾ ಕಾಂಟ್ಯಾಕ್ಟ್ ಮಾಡ್ಕೊಂಡ್, ಅವ್ರ ಫ್ರೆಂಡ್ಸ್ ಗಳದೆಲ್ಲಾ ಇದನ್ ಮಾಡ್ಕೊಂಡ ಕಾಂಟ್ಯಾಕ್ಟ್ ಮಾಡಿ ಅವ್ರದೆಲ್ಲ ನಂಬರ್ ತಗೊಂಡ್ ಅವ್ರ ಜೊತೆ ಅವ್ರ ಬಗ್ಗೆ ಎಲ್ಲ ಕೇಳಿ, ಅವ್ರ ಏನ್ ಎಲ್ಲದಾಳು, ಏನ್ ಮಾಡತಾಳು, ಹೆಂಗ ಏನ್ ಅಂತ ಹೇಳ್ಬಿಟ್ಟು ಎಲ್ಲ ನಾ ಬಾಳ ಟ್ರೈ ಮಾಡಿನ್ರ. ಅವರು ಅವ್ರಪ್ಪ PS ಅನ್ನತ್ಲಿ ಯಾರು ನನಗ ಅಷ್ಟ್ ಸಪೋರ್ಟ್ ಮಾಡ್ಲಿಲ್ಲ. ಅವ್ರಪ್ಪ PS ಮತ್ ಲಪಡ ಗಿಪಡ ಆದ್ರ ಟಿಸ್ಕ್ಯಾವ ಡೈರೆಕ್ಟ್ ಕಲಾಸನ ಗಜಮಾನನ ಒಬ್ಬ. ಚಲೋ ಆತು. ನಾನು ಬಾಳ ಟ್ರೈ ಮಾಡ್ರಿ, 1 ವರ್ಷ ಆತು. 2018 ಅದೆಲ್ಲ ಆತ್ರಿ. ಮುಗಿದ್ ಮುಗತಂತ್ಲೆ ನಮ್ಮ ಅಪ್ಪನ ಆ ವಿಷಯದಾಗ ಬಾಳ ಬಡದ್ರಿ ನಿಮಗ. ಆಕಿ ನಮ್ಮ ಅಪ್ಪಾಗ ಫೋನ್ ಹಚ್ಚಿ, ಅದ್ರ ಅವ್ರ ಅಕ್ಕ ಏನ್ ಬಗೆಹರಿಸ್ಬೇಕಿಲ್ಲ ಅದನ್ನ. ಅದಕ್ಕಿಂತ ಮೊದಲು ಏನ್ ಮಾಡಿದ್ದ ಅವ್ರಪ್ಪ, ಅವ್ರ ಅಣ್ಣ ಏನ್ ಮಾಡವ, ನೀ ಇಟ್ಟೆಲ್ಲ ಮಾತಾಡತ್ತೆ ಅಂದ್ರ ಮಗನ ನಿಮ್ ಊರಿಗೆ ಬರ್ತಾನ ಅಣ್ಣ. ಅಣ್ಣ ಫೋನ್ದ ಬಾಲ ನಿನಗೆ ಮಾಡೋಣ ಅಣ್ಣ. ಅವಾಗ ಏನೋ ಹುಡುಕ್ ಬುದ್ಧಿ, ಬಾಲ ನಿನಗೆ ಮಾಡೋಣತಾನ. ನಿಮ್ ಗದಿವಾಳದಾಗ ನನಗೆಲ್ಲಾ ಗೊತ್ತದಾರು, ಒಂದ್ ಮಣಿತನದ ಹೆಸರು ಹೇಳ್ರಿ, ಅವ್ನ ಹೇಳುದಿಲ್ಲ, ಒಂದ್ ಮಣಿತನದ ಹೆಸರು ಹೇಳಿದವ. ನನಗ ಅವ್ರ ಮಣಿತನದಾರೆಲ್ಲ ಗೊತ್ತದಾರು ಅಂತಂದ. ಯಾರ ಅವ್ರ ಮಣಿಗಳು ಬಾಳ ಅದಾವ ಇಲ್ಲಿ ನಮ್ಮ ಊರಾಗ, ಯಾರ ಅನ್ನೋದು ಪರ್ಟಿಕ್ಯುಲರ್ ಹೆಸರು ಹೇಳ ನನಗ. ನನಗ್ ಗೊತ್ತಿಲ್ಲ, ನನ್ ಬರ್ತನ್ ತಗೋ ನೀನು. ನೀ ಗಂದಿವಾಡ ಬರೋದು ಗೊತ್ತೈತಿ ನನಗ.
ಬಸ್ ಸ್ಟ್ಯಾಂಡ್ ಬಂದ್ ನನಗ್ ಫೋನ್ ಮಾಡ ಅವ್ರ ಯಾಕ ನಾನ ನಮ್ ಮನಿ ನೀನ್ ಕರ್ಕೊಂಡ್ ಬರ್ತಾನ ಅವ್ರೆಲ್ಲ ಅದಕ್ಕ ನಾನ ನಿನ್ನ ಬಸ್ ಸ್ಟ್ಯಾಂಡ್ ಮಾಡ ಬಂದ್ ನಮ್ ಮನಿ ಮಟ್ಟ ನಿನ್ನ ಕರ್ಕೊಂಡ್ ಬರ್ತಾನ ನಾನ ಆ ರೇಂಜಿಗೆಲ್ಲ ಗಾಡಿದೇರ ನಮ್ದು ಆಮೇಲೆ